ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಕೂಡ ಆರಾಮದಿ ನೋಡ್ರಿ. ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಟ್ಟೆ ಹೊಲಿ ಆಗತ್ತೀನಿ ನೋಡ್ರಿ. ನಾಷ್ಟ ಆಗೈತಿ, ಅವಲಕ್ಕಿ ಮಾಡಿದ್ದೆ ಟಿಫಿನು ನೋಡ್ರಿ. ಬಟ್ಟೆ ಹೊಲಿಬೇಕಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ತೀನಿ. ದಾರ ಅದು ಹಾಕಬೇಕು. ಒಂದು 3 ಜಂಪರ್ ಒಟ್ಟಿಗೆ ಕಟ್ ಮಾಡಿರ್ತೀನಲ್ಲ, ಇವು ಒಂದು ತೆಗೆದು ಕಡೆ ಕೆಟ್ಟು ಇವಾಗ ಯಾವ ಹೊಲಿಬೇಕು ಅನ್ನೋದು ಅಷ್ಟೇ. ಇವಾಗ ದಾರ ಹಾಕ್ಕೊಂಡಿರ್ತೀನಿ. ಇವಾಗ ಐತಿ ಪಿಂಕ್ ಕಲರ್ ದಾರ ಹಾಕಬೇಕು. ಬರೀ ಬ್ಲೌಸ್ ಎಲ್ಲ ಸ್ಟಾರ್ಟ್ ಮಾಡೋಣ. ಟೈಮ್ ಬಂದುಬಿಟ್ಟು 10 ಗಂಟೆ ಆಗೈತೆ ನೋಡ್ರಿ. ನಾಷ್ಟ ಆಗೈತಿ, ಎಲ್ಲ ಆಗೈತ್ರಿ ಕೆಲಸ. ಬಡ ಕೆಲಸ ಮಾಡ್ಕೊಂಡಿದ್ದೀನಿ. ಇವಾಗ ಏನೈತಿ ಕುಂತ್ಕೊಂಡು ಬಟ್ಟೆ ಹೊಲಿಬೇಕು. ಇನ್ನು ಜಾತ್ರೆ ಹತ್ತಿರ ಬಂತು, ಇನ್ನೇನು ಭಾಳ ದಿನ ಉಳಿದಿಲ್ಲ. ಬಡ ಎಲ್ಲ ಹೊಲ್ದು ಮುಗಿಸ್ಬೇಕು. ಆದಷ್ಟು ಹೊಲ್ದು ಹಾಕಿದ್ದೀನಿ ನೋಡ್ರಿ. ಇಲ್ಲಿ ಆದಷ್ಟು ಎಲ್ಲ ಹೊಲ್ದು ಇಟ್ಟಿದ್ದೀನಿ. ಇನ್ನೇನು ಇಲ್ಲದವಲ್ಲ, ಇವೊಂದು ಸ್ವಲ್ಪ ಅದಾವು, ಅಲ್ಲೊಂದು ಸ್ವಲ್ಪ ಅದಾವು. ಆಯಿತು, ಇನ್ನೇನು ಜಾಸ್ತಿ ಹಿಡಿಯೋಕೆ ಹೋಗಲ್ರಿ. ಅತಿಯಾಗಿ ಮೈ ಮೇಲೆ ಹಾಕೊಳ್ಳೋದೂ ಇಲ್ಲ. ನಾನು ಸುಮ್ಮನೆ ಎಷ್ಟಾಗುತ್ತೋ ಅಷ್ಟೇ ಮಾಡ್ಕೊತ ಹೋಗ್ತೀನಿ. ಸುಮ್ಮನೆ ಅತಿಯಾಗಿ ಮಾಡಿದ್ರೂ ಆಮೇಲೆ ಸುಸ್ತು, ತಾಳಕ್ಕೂ ಆಗಂಗಿಲ್ಲ. ಕಾಲು ನೋವು, ಕೈ ನೋವು ಅಂತ ಕುಂದ್ರಬೇಕಾಗತ್ತೆ. ಈ ಕಡೆ ಮಾಡೋದನ್ನು ತಪ್ಪಲ್ಲ, ಆ ಕಡೆ ಗೋಳಾಡೋದನ್ನು ತಪ್ಪಲ್ಲ ಅನ್ನೋಂಗಾಗುತ್ತೆ. ಹಾಗಾಗಿ ನನಗೆ ಎಷ್ಟಾಗುತ್ತೆ ಅಷ್ಟೇ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ನೋಡಿರಿ. ಬರೀ ಇವತ್ತೊಂದು ಏನೋ ನಿಮ್ಗೆ ತೋರಿಸ್ತೀನಿ. ಅದು ಏನಂತ ಗೆಸ್ ಮಾಡಿ ನೋಡೋಣ. ಓಕೆ, ನಾನು ಏನೋ ತೋರಿಸ್ತೀನಿ ಅಂತ ಹೇಳಿದ್ನೆಲ್ಲ ತೋರಿಸ್ತೀನಿ ಬರ್ರಿ. ಅದು ತುಂಬ ಇಂಪಾರ್ಟೆಂಟ್ ಆದದ್ದು. ಅದು ನನಗೆ ಆದರೆ ಇವಾಗ ಯೂಸ್ ಇಲ್ಲ. ಅದು ಒಂದು ಟೈಮಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಕೊಟ್ಟು ಕಲ್ತಿರುವಂಥ ವಿದ್ಯೆ ಇವಾಗ ಉಪಯೋಗ ಇಲ್ಲ ನೋಡಿರಿ. ಹೀಗಾಗಿ ಬರ್ರಿ ತೋರಿಸ್ತೀನಿ ನೋಡಿರಿ. ಇವು ಬ್ಯಾಂಕ್ ಅಕೌಂಟಿಂದು ಮೊಬೈಲ್ ನಂಬರ್ ಚೇಂಜ್ ಮಾಡ್ಬೇಕಂತ ಯಾವಾಗ ಎಷ್ಟು ದಿನ ಆಯ್ತು ರೀ, ಎಷ್ಟು ವರ್ಷ ಆಯಿತು, ವಾಪಸ್ ತಗೊಂಡು ನೋಡಿಲ್ಲ. ಇವು ಕೊರಳು ಕಟ್ ಮಾಡಿದ್ದು ಅನಿಸುತ್ತೆ. ಕ್ಯಾನ್ವಾಸ್, ಕೊರಳು ಕಟ್ ಮಾಡಿದ ಕ್ಯಾನ್ವಾಸ್ಗಳು ಯಾಕೋ ತೆಗೆದಿಟ್ಟು ನೆನಪೇ ಇಲ್ಲ. ಅದು ಒಂದು 20 ವರ್ಷನೇ ಆಯ್ತು ಅದು ವಿದ್ಯೆ ಕಲ್ತ್ಬಿಟ್ಟು. ಬ್ಲೌಸ್ ಪೀಸು ಬ್ಲ್ಯಾಕ್ ಅದ ಇದು. ಹಿಂಗಾಗಿ ನಾ ಬ್ಲ್ಯಾಕ್ ಅಂಡ್ ಬ್ಲೌಸ್ ಪೀಸ್ ಉಡೋದಿಲ್ಲಲ್ಲ, ಹಿಂಗಾಗಿ ಇಲ್ಲೇ ಇಟ್ಬಿಟ್ಟಿನಿ. ಇದನ್ನು ಯಾರು ಉಡ್ತಾರೋ ಯಾರು ಬಿಡ್ತಾರೋ, ಹಿಂಗಾಗಿ ನಾವು ಉಡೋದೇ ಇಲ್ಲ ನೋಡಿರಿ. ಉಡದೇ ಇರೋದಕ್ಕೆ ಇದನ್ನು ಇಷ್ಟೇ ಇಟ್ಟಿನಿ. ಕರಿ ಬಟ್ಟೆ ಹಾಕಲ್ಲ ಸ್ನೇಹಿತರೆ. ನಾನು ಕರಿ ಬಟ್ಟೆ ಹಾಕಿದ್ರೆ ನನಗೆ ಆಗಿ ಬರೋದಿಲ್ಲ ಅದು. ಇದೆ ನೋಡಿರಿ, ಇಷ್ಟು ತೆಗೆದಿಟ್ಟು 20 ವರ್ಷ ಆಯ್ತಿದ್ದು. ಏನಿರ್ಬೋದು ಗೆಸ್ ಮಾಡಿ? ಗೊತ್ತಾಗಿರುತ್ತೆ ಬಿಡಿ ನಿಮ್ಗೆ ಆಲ್ರೆಡಿ. ಇವಾಗ ನೋಡಿರಿ, 20 ವರ್ಷದ ಹಿಂದಿನ ವಿದ್ಯೆ. ಕಲರೇ ಮಾಸೈತಿ, ಇಟ್ಟಲ್ಲೇ ಕಲರ್ ಮಾಸಿಬಿಟ್ಟೈತದು. ಸಾರಿ, ಗಂಟ್ಲ ಕಟ್ಕೊಳಕತ್ತೈತಿ ಚಳಿಗಾಗಿ. ನೋಡಿರಿ, ಜರ್ದೋಸಿ. ನಾವು ಜರ್ದೋಸಿ ಅಂತ ಹೇಳ್ತಿದ್ವಪ್ಪ ನಾವು ಕಲಿಬೇಕಾದ್ರೆ. ಇದನ್ನೆಲ್ಲ ನೋಡಿರಿ, ಇವು ಡಿಸೈನ್ಸ್. ಫಸ್ಟ್ ಇದು ಸಾಕಳಿ ಕಲಿಯೋದು. ಫಸ್ಟ್ ಸಾಕಳಿ ಹಾಕೋದು ಕಲಿಬೇಕಾದ್ರೆ. ಫಸ್ಟ್ ಸಾಕಳಿ ಹಾಕೋದು, ಆಮೇಲೆ ಈ ಥರ ಡಿಸೈನ್ ಮಾಡೋದು, ಆಮೇಲೆ ಈ ಥರ, ಆಮೇಲೆ ಈ ಥರ, ಆಮೇಲೆ ಈ ಥರ, ಆಮೇಲೆ ಈ ಥರ. ಇವೆಲ್ಲ ಡಿಸೈನ್ಸ್ ನೋಡಿರಿ. ನಾವು ಡ್ರೆಸ್ಗಳಿಗೆ ಯಾವಾಗ ಚೂಡಿದಾರ್ಗೆಲ್ಲ ಹಾಕಬೇಕು, ಈ ಥರ ಹಾಕ್ಕೋಬೇಕಂತೇಳಿ ಭಾಳ ಇಂಟ್ರೆಸ್ಟ್ ಇರ್ತಿತ್ತು ಸ್ನೇಹಿತರೆ. ಯಾಕಂದ್ರೆ ಅವಾಗ ಚಿಕ್ಕ ವಯಸ್ಸು ಅಂದ್ರೆ ಮದುವೆ ಆಗಿಂತ ಮುಂಚೆ ಚಿಕ್ಕ ವಯಸ್ಸೇ ಬಿಟ್ರಿ. ಅದು ಮದುವೆ ಆದಮೇಲೆ ನೋಡಿರಿ ಸಂಸಾರ ಜಂಬಾಟಗಳು ಶುರು ಆಗೋದು. ಅಂದ್ರೆ ಒಂದು ನೋಡಿರಿ, ಈ ಥರ ಅವಾಗೆಲ್ಲ ಕಲ್ತಿದ್ರಿ. ಇದು ಗ್ರ್ಯಾಂಡ್ ಡಿಸೈನ್ ಎಲ್ಲದ್ರಾಗ ನಮ್ಗೆ ಆವಾಗಿನ ಟೈಮಲ್ಲಿ ಇದು ಗ್ರ್ಯಾಂಡ್ ಡಿಸೈನ್. ಕೈಲೇ ಹ್ಯಾಂಡ್ ವರ್ಕ್ ನೋಡಿರಿ. ಇದೆಲ್ಲ ಹ್ಯಾಂಡ್ ವರ್ಕು, ಕೈಯಿಂದ ಮಾಡಿರುವಂಥದ್ದು. ಅವಾಗೆಲ್ಲ ಭಾಳ ಚಂದ ರೀ, ಭಾಳ ಇದು ಅನಿಸ್ತಿತ್ತು ಇದೆಲ್ಲ ಆ ಟೈಮಲ್ಲಿ. ಮಸ್ತ್ ಅಂದ್ರೆ ಮಸ್ತ್ ಅನಿಸ್ತಿತ್ತು, ಭಾಳ ಖುಷಿ ಇರ್ತಿತ್ತು. ಇದು ಈ ಥರ ಹಾಕೋದು. ಇದು ಭಾಳ ಟೈಮ್ ಹಿಡಿತು ಅಂತೇಳಿ ಹಾಕೇ ಇಲ್ಲ ಇದನ್ನು. ಇಷ್ಟೇ ಕಲಿತೆ ಬಿಟ್ಟೆ, ಆಮೇಲೆ ಹಾಕಕ್ಕೆ ಹೋಗಲಿಲ್ಲ. ಆಮೇಲೆ ಪ್ಯಾಚ್ ವರ್ಕ್ ನೋಡಿರಿ, ಪ್ಯಾಚ್ ವರ್ಕ್. ಇದು ಈ ಥರ ಮಾಡೋದು ಪ್ಯಾಚ್. ಇದು ಸಲ್ಮಾ ಪೂರ್ಣಿ ಡಿಸೈನ್ ನೋಡಿರಿ. ಇದು ಸೀರೆಗಳಿಗೆ ಬಾರ್ಡ್ರು ಈ ಥರ ಹಾಕೋದು ಅಂತೇಳ್ಬಿಟ್ಟು ಕಿತ್ತುಕೊಂಡು ಹೋಗಿ ಇಟ್ಟಲ್ಲೇ ಕಿತ್ತೈತಿದ್ದು ನೋಡಿರಿ. ಇದು ತೋಳಿಗೆ ಹಿಂದೆ ಬ್ಯಾಕ್ ಸೈಡ್ ಬ್ಲೌಸ್ಗೆ ಹಾಕುವಂಥದ್ದು, ತೋಳಿಗೂ ಹಾಕುವಂಥದ್ದು ಈ ಥರ ಡಿಸೈನ್ ನೋಡಿರಿ. ಆಮೇಲೆ ಇದು ಕೂಡ ದಾರದಿಂದ ಬಟ್ಟೆ ಹೊಲಿತೀವಲ್ರಿ, ಆ ದಾರದಿಂದ ಮಾಡಿರುವಂಥ ಡಿಸೈನ್ ಇದು. ಇದೊಂಥರ ಸಲ್ಮಾ ಪೂರ್ಣಿ ಡಿಸೈನ್. ಇದು ಸಲ್ಮಾ ಪೂರ್ಣಿ ಅಂತ ಸಿಗ್ತೈತಿ. ಇದು ಅವಾಗೆಲ್ಲ ಭಾಳ ಖುಷಿ ಇರ್ತೈತೆ ರೀ ಕಲಿಬೇಕಂದ್ರೆ. ಎಲ್ಲನೂ ಇಂಟ್ರೆಸ್ಟ್ ಕೊಟ್ಟು ಭಾಳ ಚಂದ ಕಲಿತಿದ್ದೆವು. ಹಂಗೆ ನಮ್ಮ ಕಲಿಸಿದ ಅಕ್ಕ ಕೂಡ ಏನು ವಿಜು ಭಾರಿ ಬಿಡು, ಏನರ ಒಂದು ನೋಡಿಲ್ಲ ಅಂದ್ರೆ ಬಿಡಂಗಿಲ್ಲ ಹುಡುಕಿ, ಕಲ್ತಾ ಬಿಡ್ತಾವೆ ಹುಡುಕಿ ಅಂತೀಕೆ ಅನ್ನೋರು. ದುಡ್ಡು ಕೊಟ್ಟು ಕಲ್ತಿರುವಂಥ. ಅವಾಗೇನು ರೀ ಬರೀ 200 ರೂಪಾಯಿ ಕೊಟ್ಟೇನಿ ರೀ ಇದೆಲ್ಲ ಕಲಿಬೇಕಾದ್ರೆ. ಬರೀ 200 ರೂಪಾಯಿ ಕೊಟ್ಟೀನಿ. ಆದರೂ ಬಿಡಲಿಲ್ಲ ರೀ, ಒಂದು ಸೀರೆ ಪೂರ್ತಿ ಮಾಡಿ ಮುಗಿಸಿಬಿಟ್ಟೆ ನಾನು. ಒಂದು ಸೀರೆಗೆ ಪೇಂಟಿಂಗ್ ಕೂಡ ಕಲಿತೆ ಸ್ನೇಹಿತರೆ. ಪೇಂಟಿಂಗ್ದು ಕ್ಲಾತು ಮಷಿನ್ ರಿಪೇರಿ ಇತ್ತು, ಹೊಲಿಗೆ ಬೀಳಲಾಗಿತ್ತು. ಆ ಮಷಿನ್ನ ಇದು ಇಂಥ ಕ್ಲಾತ್ನೊಳಗೆ ಕಟ್ಟಿ ಕಳಿಸಿನ ಮ್ಯಾಗಿಂದು ಬರ್ಬೇಕಾದ್ರೆ ನಮ್ಮ ಯಜಮಾನ್ರು ಅಲ್ಲಿ ಬಿಟ್ಟಿಗೆ ಬಂದುಬಿಟ್ರು. ಹೀಗಾಗಿ ಅದು ಹೋಗಿಬಿಟ್ಟೈತೆ ನೋಡಿರಿ.
ಪೇಂಟಿಂಗ್ದು. ಅದು ಎಷ್ಟೋ ಜೀವ ಹಳಾಳಾಯ್ತು, ನನಗೆ ಭಾಳ ಹಳಾಳೈತ್ರಿ ಅದು ಅವ್ರು ಬಿಟ್ಟು ಬಂದದಕ್ಕೆ. ಹೋಲಿ ಬಿಡು ಅಂತಾರೆ ಅವರು. ಆದ್ರೆ ನನಗೆ ನಾನು ಕಲ್ತಿರುವಂಥ ವಿದ್ಯೆ ಅದು ಅಂತ ನೋಡಿರಿ. ಇವೆಲ್ಲ ಬಾರ್ಡ್ರುಗಳು, ಸೀರೆಗೆ ಹಾಕುವಂಥ, ಸೀರೆಗೆ ಬ್ಲೌಸ್ಗೆ ಬಾರ್ಡ್ರ್ ಬರ್ತಾವಲ್ಲ ಅವು ಹಾಕುವಂಥವು ನೋಡಿರಿ. ಫಸ್ಟ್ ಡಿಸೈನ್ ಅಂದ್ರೆ ಇದು ಬರ್ತೈತ್ರಿ. ಇದು ಕಲಿಬೇಕಾದ್ರೆ ಫಸ್ಟ್ ಇದನ್ನು ಹಾಕೋದು, ಸೆಕೆಂಡು ಈ ಥರ ಹಾಕೋದು, ಆಮೇಲೆ ಈ ಥರ, ಆಮೇಲೆ ಈ ಥರ. ಭಾಳ ಚಂದ ರೀ ಅವಾಗೆಲ್ಲ, ಭಾಳ ಇವು ಇದು ಎಂದ್ರ ಕಡೆಗೆ ಇದು ಇವೆಲ್ಲ ಭಾಳ ಚಂದ ಕಲ್ತಿದ್ದೇವೆ ರೀ ಅವಾಗ. ಭಾಳ ಖುಷಿ ಇರ್ತಿತ್ತು. ಇದು ಚಂದ ಐತೆ ನೋಡಿರಿ, ಈ ಥರ ಅದ ನೋಡಿರಿ. ಇದು ಒಂದು ನನಗೆ ಭಾಳ ಚಂದ ಅನಿಸ್ತದೆ. ಅಂದ್ರೆ ಜಲ್ದಿ ಕಿತ್ಕೊಂಬರಂಗಿಲ್ಲ. ಸಲ್ಮಾಪುರ್ಣಿ ಹಾಕಿರ್ತೀವಿ, ಇದು ಕಿತ್ತತೈತಿ. ಬರೀ ಮುತ್ತಿಂದು ಆಮೇಲೆ ಇದು ಸಾಕಳಿದು ಹಾಕಿರ್ತೀವಲ್ಲ, ಕಿತ್ತಂಗಲ್ಲ ಜಲ್ದಿ. ಇದು ನೋಡ್ರಿ, ಈ ಥರ ಐತೆ ನೋಡ್ರಿ. ನಾವೆಲ್ಲ ಅವಾಗ ಹ್ಯಾಂಡ್ಲೂಮ್ ಕೈ ಮೇಲೇ ಕಲ್ತಿರುವಂಥದ್ದು, ಕೈಯಲ್ಲೇ ಆಗಿ. ಇವಾಗ ಮಷಿನ್ ಬಂದಾವ ಬಿಡ್ರಿ. ಮಷಿನ್ ಮ್ಯಾಗೇನು 300 ರೂಪಾಯಿ ಅಲ್ಲ 500 ರೂಪಾಯಿ ಕೊಟ್ರಾಯ್ತು, ಅಥವಾ 500 ಅಲ್ಲ 1000 ಕೊಟ್ರಾಯ್ತು, ಹಾಕ್ಸಿದ್ರಾಯ್ತು ಅಂತ ಅನ್ನೋದು ಐತಿ ಇವಾಗ. ಅಷ್ಟೊಂದು ಇದೈತಿ ಜನರಿಗೆ. ಅವಾಗೆಲ್ಲ ಕೈ ಮೇಲೇ ಜಾಸ್ತಿ ರೀ, ಮಷಿನ್ ವರ್ಕಿನ ಅಷ್ಟು ಗೊತ್ತಿದ್ದಿದ್ದಿಲ್ಲ ಆವಾಗ. ಕೈ ಮೇಲೇ ಎಲ್ಲ ಇಂಥವು ಭಾಳ ಇದು ಮಾಡಿ ಹಾಕ್ಕೊತಿದ್ರು ಡ್ರೆಸ್ಸಿಗೆ, ಸೀರೆಗೆ ಜನರು. ಇವಾಗ ಯಾರೂ ಕೇಳಲ್ರಿ. ಆದ್ರೆ ನಮ್ಮ ಸಾರಿ ಆಮೇಲೆ ನಮ್ಮ ಬ್ಲೌಸು ನಾವು ಈ ಥರ ರೆಡಿ ಮಾಡ್ಕೊಳ್ಳೋದ್ರೊಳಗೆ ಒಂದು ಖುಷಿ ಇರ್ತೈತೆ ರೀ. ಈ ಥರ ಐತೆ ನೋಡ್ರಿ. ಹೆಂಗೆ ಅನ್ನಿಸ್ತ್ರಿ? ಆಮೇಲೆ ಇದಿಷ್ಟ ಕಚ್ ವರ್ಕ್. ಅಯ್ಯೋ ಸ್ನೇಹಿತರೆ ತೋರಿಸ್ತೀನಿ ತಡ್ರಿ. ಕಚ್ ವರ್ಕಿಂದ ಕ್ಲಾತ್ ಎಲ್ಲೋ ಹೋಗೈತದು, ಹುಡುಕ್ಯಾಡ್ಬೇಕದು, ಎಲ್ಲೋ ಹೋಗೈತಿ. ಕಚ್ ವರ್ಕ್ ಅಂದ್ರೆ ಅದು ಒಂಥರ ವರ್ಕ್ ಇರ್ತಿತ್ತು. ಅದು ಕಲ್ತದ್ದು, ಅದು ಕ್ಲಾತ್ ಮೇಲೆ ಒಂದು ಕ್ಲಾತ್ಗೆ ಹಾಕಿದ್ದೆ. ಅಂದ್ರೆ ಟೇಬಲ್ ಕ್ಲಾತು, ಅದು ಕಚ್ ವರ್ಕ್ ಡಿಸೈನ್ಸ್ ಸುತ್ತ ಎಲ್ಲ ಇದು ಮಾಡಿ ನಡುವೊಂದು ಸೆಂಟ್ರದಾಗ ಒಂದು ಡಿಸೈನ್ ಮಾಡಿಕೊಂಡು ಮಾಡಿದ್ದೆ. ದಾರದಿಂದ ಹಾಕುವಂಥದ್ದು ಅದು ಕಚ್ ವರ್ಕ್ ಅಂದ್ರೆ. ಇದು ಜರ್ದೋಸಿ, ಅದು ಕಚ್ ವರ್ಕು. ಇಲ್ಲಿ ಬರ್ತೈತೆ ನೋಡಿರಿ ಈ ಥರ. ಇದು ಟ್ರಸ್ಟ್ ಪೇಪರು. ಇದ್ರ ಮೇಲೆ ನಾವು ಇದನ್ನು ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಹಾಕೊಳ್ಳುವಂಥದ್ದು ಡಿಸೈನ್ ಹಾಕಿದ್ದೆ. ಅದು ಎಲ್ಲಿ ಹೋಗೈತೆ ಅನ್ನೋ ಸ್ನೇಹಿತರೆ, ಸಿಗ್ತಾ ಇಲ್ಲ ಇವಾಗ. ನೋಡೋಣ, ಸಿಕ್ಕರೆ ತೋರಿಸ್ತೀನಿ. ಅವೆಲ್ಲ ಒಂದಕ್ಕೊಂದು ಇದು ಇಲ್ಲ, ಎಲ್ಲೆಲ್ಲೋ ಹೋಗ್ಬಿಟ್ಟವು. ಇದು ಟ್ರಸ್ಟ್ ಪೇಪರು. ಇದನ್ನು ಹಾಕಿಬಿಟ್ಟು ಕೆಳಗೆ ಕಾರ್ಬನ್ ಇಟ್ಟು ಇದೇ ಹಾಕಿದ್ದೆ ನಾನು, ಇದೇ ಡಿಸೈನ್ ಮಾಡಿದ್ದೆ ನಾನು ಕ್ಲಾತ್ಗೆ. ಭಾಳ ನಾಜೂಕಾಗ್ಯಾವ್ರಿ ಇವು, ಇಟ್ಟಲ್ಲೇ ಇಟ್ಟಿಟ್ಟು. ನೋಡಿರಿ, ಇದು ಸೆಂಟ್ರದಾಗ ಹಾಕಿದ್ದೆ. ಇದು ಬ್ಲೌಸಿಗೆ ನೋಡಿರಿ, ಇದು ಹಿಂದೆ ಬ್ಯಾಕ್ ಸೈಡ್ ಬರುವಂಥದ್ದು ನೋಡಿರಿ. ಇದು ಬ್ಯಾಕ್ ಸೈಡ್ ಬ್ಲೌಸಿಗೆ ಬರ್ತೈತಿ. ಆಮೇಲೆ ನಾವು ಮೂಲಿಗಾದ್ರೆ ಹಾಕೋಬೋದು, ಕರ್ಟನ್ ಮೂಲಿ ಬರ್ತೈತಲ್ಲ, ಮೂಲಿಗಾದ್ರೆ ಹಾಕೋದು. ಇದೇನು ಡಿಸೈನ್ ಐತಲ್ಲ ಬ್ಯಾಕ್ ಸೈಡ್ ಬೆನ್ನಲ್ಲಿ ಬರುವಂಥದ್ದು ಇದು. ಆಮೇಲೆ ಇದು ನೋಡಿರಿ, ಇದು ಒಂಥರ ಸೆಂಟ್ರ್ ನಡುವೆ ಹಾಕೋದಕ್ಕೆ ಇದೊಂಥರ ಡಿಸೈನು. ಭಾಳ ಅದಾವ ಸ್ನೇಹಿತರೆ. ನಾನು ಎಲ್ಲ ಕಲ್ತೀನಿ, ಹಾಕೀನಿ. ಆದ್ರೆ ಎಲ್ಲಿ ಏನು ಕಾಣುತ್ತಂದ್ರೆ ಅದು ಜಲ್ದಿನ ಟ್ರಸ್ಟ್ ಮಾಡ್ಕೊಂಡ್ಬಿಡ್ತಿದ್ದೆ, ಅದನ್ನು ಈ ಥರ ತಿಳ್ಕೊಂಡ್ಬಿಡ್ತಿದ್ದೆ. ಮಳೆ ನೀರು ಹತ್ತಿ ಕೆಲವು ಹೋಗ್ಯಾವು, ಕೆಲವು ಉಳಿದಾವು. ಆಮೇಲೆ ನಾನು ಗೋಡೆಗೆಲ್ಲ ಭಾಳ ಸಿಕ್ಕಾಪಟ್ಟೆ ಪೇಂಟ್ ಮಾಡ್ತಿದ್ದೆ ಸ್ನೇಹಿತರೆ. ಒಟ್ಟು ಚಂದ ಅನಿಸ್ತಾ ನೋಡಿರಿ. ಈ ಥರ ಎಲ್ಲ ಆಗಿಬಿಟ್ಟಾವು, ನೀರು ಹತ್ತಿ. ಕೆಲವು ಟೈಮ್ ಮನೆ ಸೋರಿರ್ತದಲ್ಲ ರೀ, ಸೋರಿರುವಂಥ ಮನೆಯಾಗ ಇರ್ತಿದ್ದೆವು ಮೊದಲೆಲ್ಲ. ಈ ಥರ ಈಗ ನೋಡಿರಿ ಎಲ್ಲ ಭಾಳ ಇದಾಗಿಬಿಟ್ಟಾವು. ಆವಾಗಿನ ವೆಲ್ಕಮ್ ಡಿಸೈನ್ ಹಾಕಂಥದ್ದು. ಇವೆಲ್ಲ ಅವೇ ರೀ ಟ್ರಸ್ಟ್ ಪೇಪರ್ಗಳಿವು. ರೋಸು, ಇದು ಬಾರ್ಡ್ರ್ ನೋಡಿರಿ. ಸೀರೆಗೆ ಬ್ಲೌಸ್ಗೆ ಬಾರ್ಡ್ರ್ ಹಾಕೋಂಥದ್ದು. ಇದು ನೆಕ್ ಡಿಸೈನ್ ಮಾಡ್ಕೊಳ್ಳೋಂಥವು ನೋಡಿರಿ. ಇವು ನೆಕ್ಕಿಗೆ ಡಿಸೈನ್ ಮಾಡ್ಕೊಳ್ಳೋಂಥವು.
ಇವಾಗ ಯಾರು ಈ ಕಷ್ಟ ತೊಗೊಳಲ್ಲ ಸ್ನೇಹಿತರೆ, ಈ ಕಷ್ಟನೇ ತೊಗೊಳಲ್ಲ. ಬಡ ಬಡ ಹೋಗೋದು, ಮಷಿನ್ ವರ್ಕ್ ಹಾಕ್ಸ್ಕೊಂಡು ಬಂದುಬಿಡೋದು. ಇದು ನೋಡಿರಿ, ಇದು ಪಿಲ್ಲೋ ಕವರಿಗೆ ಹಾಕಿದ್ದೆ ನಾನೊಂದು. ಇದು ಪೇಂಟಿಂಗ್ ಮಾಡೋದ್ರಿ. ಇದು ಪೇಂಟಿಂಗ್ನು ಮಾಡ್ಬೋದು, ಆಮೇಲೆ ಕಚ್ ವರ್ಕ್ ಕೂಡ ಮಾಡ್ಬೋದು. ಡಿಸೈನ್ಸ್ ಇದೆ ನೋಡಿರಿ, ಜರ್ದೋಸಿನ ಮಾಡ್ಕೋಬೋದು. ಇದು ಗುಡ್ ನೈಟ್ ಪಿಲ್ಲೋ ಕವರಿಗೆ ಹಾಕುವಂಥದ್ದು ನೋಡಿರಿ. ಇವೆಲ್ಲ ಕಾರ್ನರ್ ಮೂಲೆಗೆ ಡಿಸೈನ್ ಮಾಡ್ಕೊಳ್ಳುವಂಥವು ನೋಡಿರಿ. ಇದು ಆಯಿತು, ಇದು ಆಯಿತು, ಆಮೇಲೆ ಇದು ಆಯಿತು, ಆಮೇಲೆ ಫ್ಲವರ್ ನೋಡಿರಿ, ಆಮೇಲೆ ಇದೊಂದು ಕಾರ್ನರಿಗೆ ಹಾಕುವಂಥದ್ದು ಕಚ್ ವರ್ಕ್ ನೋಡಿರಿ. ಇಷ್ಟೆಲ್ಲ ವಿದ್ಯೆ ಐತೆ ನನ್ನ ಹತ್ರ. ಇದೆಲ್ಲ ಸಿಟಿ ಒಳಗೆ ಉಪಯೋಗ ಆಗುವಂಥದ್ದು ರೀ. ಹಳ್ಳಿ ಕೊಂಪಿ ಒಳಗೆ ಕುಂತೀವಿ, ಕೊಂಪಿ ಒಳಗೆ ಕುಂತ್ಕೊಂಡು ಯಾವುದೂ ಉಪಯೋಗ ಆಗಂಗಿಲ್ಲ. ಭಾಳ ಅದಾವ್ರಿ ನಾನು ಕಲ್ತದ್ದು. ಅದು ಏನೋ ಒಂದು ಏಜ್ ಕಲಿಬೇಕು, ಯಾವ್ದಾರು ನೋಡಿದ್ರು ಅದು ಕಲಿಬೇಕು, ನಾನು ಕಲಿಬೇಕು ಅನ್ನೋದೊಂದು ತಲೆಗೆ ಇರ್ತೈತೆ ನನಗೆ. ಆತ ನಾನು ಏನು ಕಲಿತೀನಿ ಅಂದ್ರೆ ನಮ್ಮ ಅಪ್ಪ ಕೂಡ ಕಲಿಯಮ್ಮ ಅಂತಂದಾರೆ. ನಾ ಏನು ಅಪ್ಪ ನಾ ಇದು ಕಲಿತೀನಿ ಅಂದ್ರೆ ಹಾಂ ಕಲಿ, ಏನು ಕಲಿತೀಯ ಕಲಿ ಅಂತೈತೆ ಅನ್ನೋರು. ಬಾರ್ಡ್ರ್ ಇದು ಒಂಥರ ಡಿಸೈನ್, ಇದು ಒಂಥರ ಡಿಸೈನ್. ಇವೆಲ್ಲ ಪೇಂಟಿಂಗು, ಕಚ್ ವರ್ಕು ನೋಡಿರಿ. ಇದು ಜರ್ದೋಸಿ ಡಿಸೈನು, ಇದನ್ನು ಜರ್ದೋಸಿ. ಇದು ನೋಡಿರಿ, ಇದು ಪೇಂಟಿಂಗ್ ನೋಡಿರಿ. ಇದು ಗ್ಲಾಸ್ ಪೇಂಟ್, ಇದು ಗ್ಲಾಸಿಗೆ ಪೇಂಟ್ ಮಾಡುವಂಥದ್ದು. ನಾನು ಗ್ಲಾಸ್ ಪೇಂಟ್ ಕಲ್ತೀನಿ, ಐಸ್ ಕ್ರೀಮ್ ಕಡ್ಡಿ ಪಾಟ್ ಕಲ್ತೀನಿ, ಆಮೇಲೆ ಪಾಟ್ ಮೇಲೆ ಪೇಂಟಿಂಗ್ ಮಾಡೋದು ಎಲ್ಲ ಅಷ್ಟು ಕಲ್ತೀನಿ ಸ್ನೇಹಿತರೆ. ಆಮೇಲೆ ಥರ್ಮಾಕೋಲ್ ಬಾಲ್ಸ್ ಕಡೆ ಆ ಬಾಲ್ಸಿಂದ ಬೋರ್ಡಿಗೆ ಇದು ಗೊಂಬೆ ಡಿಸೈನ್ ಬರ್ತೈತಲ್ರಿ, ಥರ್ಮಾಕೋಲ್ ಬಾಲ್ಸಿಂದ ಅದನ್ನು ಕೂಡ ಕಲ್ತೀನಿ. ಎಲ್ಲ ಕಲ್ತೀನಿ. ಇವಾಗೆಲ್ಲ ಮರ್ತುಬಿಟ್ಟು ಕೂತೀನಿ ಹಾಳು ಕೊಂಪೆಯಲ್ಲಿ ನೋಡಿರಿ. ಇದು ಗೊಂಬೆ ಡಿಸೈನು. ನಾವು ಪೇಂಟಿಂಗ್ ಆದರೂ ಮಾಡ್ಕೋಬೋದು, ಈ ಥರ ಡಿಸೈನ್ಸ್ ವರ್ಕ್ ಮಾಡ್ಕೋಬೋದು. ಇವೆಲ್ಲ ತೆಗೆದು ನೋಡಿದ್ರೆ ಜೀವ ಭಾಳ ಹಿಂಗೆ ಆಗತ್ತೆ ರೀ. ಆಮೇಲೆ ನಾವೆಲ್ಲರೂ ಕೂಡಿ ಅಲ್ಲಿ ಕಲಿತಿದ್ವಲ್ಲ, ಕಲ್ತರ್ದು ಎಲ್ಲ ನೆನಪಿಗೆ ಬರುತ್ತೆ. ರೇಷ್ಮಾ, ಮಮತಾ ಅಂತ ಹೇಳ್ಬಿಟ್ರಿ, ನನಗೆ ಭಾಳ ಕ್ಲೋಸ್. ಮಮತಾ ರೇಷ್ಮಾ ಭಾಳ ಕ್ಲೋಸ್ ನನಗೆ. ಆ ಟೈಮಲ್ಲಿ ಎಲ್ಲರೂ ಕೂಡಿಬಿಟ್ಟು ಕ್ಲಾಸಿಗೆ ಹೋಗ್ತಿದ್ದೆವು ಇದನ್ನು ಕಲಿಯೋದಕ್ಕಂತ ಹೇಳ್ಬಿಟ್ಟು. ಇಲ್ಲದ ನೋಡಿರಿ, ಏನು ಈಗ ತೋರಿಸಿದ್ಮೇಲೆ ನಿಮ್ಗೆ ಅದು ಕ್ಲಾತ್ ಮೇಲೆ ಡಿಸೈನ್ಸು ನೋಡಿರಿ, ಅದೇ ನೋಡಿರಿ. ಇದೆಲ್ಲ ಇವಾಗೇನು ಡಿಸೈನ್ ಮಾಡಿದ್ದು ಇದೇ ಡಿಸೈನ್ ನೋಡಿರಿ. ನೋಡಿರಿ, ಇವೆಲ್ಲ ಬಾರ್ಡ್ರಸ್ಸು, ಇವೆಲ್ಲ ನೆಕ್ಸು, ಆಮೇಲೆ ಇವೆಲ್ಲ ಬಾರ್ಡ್ರ್ಗಳು. ಅವಾಗಿಂದ ಒಂಥರ ಖುಷಿ. ಇದು ಕಚ್ ವರ್ಕ್. ಅವಾಗೇನು ಇನ್ನೂ ಭಾಳ ಹೋಗ್ಯಾವ್ರಿ, ಅಲ್ಲಿ ಎಲ್ಲ ಬಿದ್ದು ಹೋಗ್ಬಿಟ್ಟವು. ಆಮೇಲೆ ನಾ ಟೈಲರಿಂಗ್ ಕಲ್ತಿದ್ದು ಒಂದು ಡಯಾಗ್ರಾಮ್ ಬುಕ್ ಇತ್ತು, ಕಳುವು ಮಾಡಿಬಿಟ್ರು. ನಮ್ಮ ಆಕರ್ಷನ್ ಪ್ರೆಗ್ನೆಂಟ್ ಇದ್ನಲ್ವಾ, ಡೆಲಿವರಿಗೆ ಅಂತ ಹೋಗಿದ್ದೆ. ಹೋದಾಗ ಬೇಕಂತ ಯಾರೋ ಕದ್ದು ಬಿಟ್ರಿ ಮನೆಯಂದು. ಏನು ಮಾಡ್ತೇನೆ. ಇದು ಕಚ್ ವರ್ಕ್. ಇದು ಕಾರ್ನರ್. ಇದು ಕಾರ್ನರ್ ನೋಡಿರಿ, ಮೂಲೆಗೆ ಹಾಕುವಂಥದ್ದು ಕ್ಲಾತ್ಗೆ. ಆಮೇಲೆ ಇದು ಸೆಂಟ್ರದಾಗ ಹಾಕುವಂಥದ್ದು, ಇದು ಸೆಂಟ್ರದಾಗ ಹಾಕುವಂಥದ್ದು, ಇದನ್ನೂ ಸೆಂಟ್ರದಾಗ ಹಾಕಬೇಕು, ಇದನ್ನೂ ಸೆಂಟ್ರದಾಗ ಬರ್ತೈತಿ. ಆಮೇಲೆ ಇದು ನೋಡಿರಿ, ಬ್ಲೌಸಿಗೆ ಡಿಸೈನ್ ಮಾಡುವಂಥದ್ದು ನೋಡಿರಿ. ಇದು ನೋಡಿರಿ, ಬೆನ್ನಾಗ ಡಿಸೈನ್ ಬರ್ತೈತಿ ಇದು ಬ್ಲೌಸಿಗೆ ಈ ಥರ. ಇವಾಗ ನೋಡಿದ್ರೆ ಅದನ್ನೆಲ್ಲ ಭಾಳ ನೆನಪಾಗುತ್ತೆ ರೀ. ನೆಕ್ಗಳು ಅವು ಫಸ್ಟ್ ಟೈಮ್ ಟೈಲರಿಂಗ್ ಕಲಿಬೇಕಾದ್ರೆ ನೆಕ್ಗಳು ಇದು ಪೇಪರ್ ಮೇಲೆ, ಈ ಒಂದು ಹಾರ್ಡ್ ಸೀಟ್ ಪೇಪರ್ ಮೇಲೆ ಕಟ್ ಮಾಡಿ ಎಲ್ಲ ಥರ ಡಿಸೈನ್ ನೆಕ್ಗಳು ಕಟ್ ಮಾಡಿ ಇಟ್ಕೊಂಡಿದ್ದೆ. ಎಲ್ಲೆಲ್ಲೋ ಬಿದ್ದೋಗ್ಯಾವು. 20 ವರ್ಷದ ನೆನಪು ನನ್ನ ಹತ್ರ ಉಳಿದಿರೋದಾದ್ರೆ ಇದಿಷ್ಟೇ ನೋಡಿರಿ. ಅಂದ್ರೆ ಬಟ್ಟೆ ಹೊಲಿಯೋದು ಕಲ್ತ್ಕೊಂತನೇ ಇಷ್ಟು ಎಲ್ಲ ಕಲ್ತಿದ್ದೆ ನಾನು. ನೋಡಿ, ಇದು ಕಚ್ ವರ್ಕ್. ಇದು ಎಷ್ಟು ಗ್ರ್ಯಾಂಡ್ ಆಗುತ್ತೆ ರೀ, ದೊಡ್ಡ ಇದಾಗುತ್ತೆ. ಇದು ಸೆಂಟ್ರದಾಗ ಹಾಕುವಂಥದ್ದು, ಆಮೇಲೆ ಇದು ಕಾರ್ನರ್ಗೆ ಹಾಕುವಂಥದ್ದು. ಇವು ಪೇಂಟಿಂಗ್ದು ನೋಡಿರಿ, ಪೇಂಟಿಂಗ್ ತೋರಿಸ್ತೀನಿ. ಇವೆಲ್ಲ ಪೇಂಟಿಂಗ್ ಮಾಡುವಂಥವು.
ಕ್ಲಾತ್ ಪೇಂಟು. ಇವೆಲ್ಲ ಗ್ಲಾಸ್ ಪೇಂಟ್ ಮಾಡೋಂಥ ಇವು ಗ್ಲಾಸ್ ಪೇಂಟ್ ಮಾಡುವಂಥವು ಇವೆಲ್ಲ ಗ್ಲಾಸು. ಇದು ಏನೈತಿ ಕ್ಲಾತ್ ಮೇಲೆ ಪೇಂಟ್ ಮಾಡುವಂಥದ್ದು ನೋಡಿರಿ. ಮೊಲ ಇದು ನಾನಾಗೆ ಮಾಡಿರುವಂಥದ್ದು ಡಿಸೈನ್. ಇದು ಎಲ್ಲಿ ಟ್ರಸ್ಟ್ ಮಾಡ್ಕೊಂಡಿಲ್ಲ, ಇದು ನಾನಾಗೆ ಖುದ್ದಾಗಿ ಮಾಡಿರುವಂಥ ಡಿಸೈನ್ ನೋಡಿರಿ. ಇದು ಮೊಲ ಈ ಥರ, ಇದೊಂಥರ ಬಳ್ಳಿ ಸುತ್ತನೂ ಈ ಥರ ಬರುತ್ತೆ. ನಡು ಮೊಲ ಒಂದಿಟ್ಟರೆ ಚೆಂದ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ನಾನೇ ಡಿಸೈನ್ ಮಾಡಿ ನೋಡಿರಿ. ಇದು ಅದಕ್ಕೆ ರಫ್ ಆಗಿ ಬಂದೈತೆ ಸ್ವಲ್ಪ. ಇಲ್ಲಿ ನಾನು ಡಿಸೈನ್ ಮಾಡಿರೋಂಥ ಮೊಲ ನೋಡಿರಿ. ನಮ್ಮಪ್ಪ ಭಾಳ ಸಪೋರ್ಟ್ ಮಾಡ್ತಿದ್ರು ರೀ. ನಾ ಏನ್ರಿ ಅಪ್ಪ ನಾ ಇಂಥದ್ದು ಕಲಿತೀನಿ ಅಂದ್ರೆ ಹ್ಞೂ ಯಾಕೆ ಅದ ಕಲಿಯಮ್ಮ ಅಂತಿದ್ರು. ಅಪ್ಪ ಮಾಡಿ ಸಪೋರ್ಟ್ ಗಂಡ ಮಾಡಲ್ಲ. ಈಗ ಏನು ಕೇಳ್ತೀರಿ. ಇದು ಪೇಂಟಿಂಗ್, ವಾಲ್ ಪೇಂಟ್ ನೋಡಿರಿ. ಇದು ವಾಲ್ ಪೇಂಟು, ವಾಲ್ಗೆ ಡಿಸೈನ್ ಮಾಡುವಂಥ ಪೇಂಟ್. ನಾನು ನಮ್ಮ ಮನೆಗೆ ಪೇಂಟ್ ಮಾಡಿದ್ದೇನೆ ರೀ ಈ ಥರ. ಅಲ್ಲಿ ಬಾಡಿಗೆ ಇದ್ದಂಥ ಮನೆಯೊಳಗೆ. ಅಂದ್ರೆ ನಾವು ಮೊದಲು ಕನ್ನೆಯೊಳಗಿದ್ವಲ್ಲ, ಇವಾಗ ಬಿಗ್ ಬಾಸ್ ಮಲ್ಲಮ್ಮ ಅದ ಆ ಊರಲ್ಲೇ ಇದ್ದದ್ದು ನಾವು ಮೊದಲು. ಅಲ್ಲಿ ಮನೆಗೆ ಪೇಂಟ್ ಮಾಡಿದ್ದೆ. ಇದು ಮನೆ ಓನರ್ ಇದು ಪೇಂಟ್ ನೋಡಿಬಿಟ್ಟು ಅಷ್ಟು ಖುಷಿ ಪಟ್ಟಿದ್ದರು. ನೀವೇ ಮಾಡ್ತೀರಾ, ಇಷ್ಟೆಲ್ಲ ನೀವು ಮಾಡ್ತೀರಾ. ಆಮೇಲೆ ಹಲೋ ಅನ್ನೋದು ಒಂದು ಮಾಡ ಅಂತ ಬರ್ತಾವ್ರಿ, ಅವಾಗ ಇರ್ತಿದ್ವು. ಅದ್ರ ಬಾಜು ಆ ಕಡೆಯಿಂದ ಈ ಕಡೆ ಹಲೋ ಅನ್ನೋದು ಒಂದು ಫ್ಲವರ್ ತೆಗೆದಿದ್ದೆ. ಆಮೇಲೆ ಇದು ವಾಲ್ಗೆ ಮಾಡಿದ್ದೆ. ಇದನ್ನು ಪೇಂಟ್ ನೋಡಿ ಅವ್ರ ಮನೆ ಓನರ್ ಭಾಳ ಖುಷಿ ಪಟ್ಟಿದ್ದರು, ನೀವು ಪೇಂಟ್ ಮಾಡ್ತೀರಾ ಅಂತ. ಯಾಕಂದ್ರೆ ಅದು ಭಾಳ ಅಂದ್ರೆ ಭಾಳ ಹಾಳು ಕೊಂಪಿತ್ತು ರೀ ಮೊದಲದು. ಇವಾಗ ಭಾಳ ಇಂಪ್ರೂವ್ ಆಗೈತೆ ಬಿಡ್ರಿ. ನಾವು ಹೋದಾಗ ಒಂದು ದೀಪನೂ ಇರ್ತಿದ್ದಿಲ್ಲ, ಲೈಟೂ ಇರ್ತಿದ್ದಿಲ್ಲ ಆ ಊರಾಗ. ದೀಪದ ಬೆಳಕಿನೊಳಗೆ ಸಂಸಾರ ಮಾಡಿದ್ರು ನಾವು ಆ ಊರಾಗ. ಇದು ಮಾತ್ರ ಭಾಳ ಅಂದ್ರೆ ಭಾಳ ನನಗೂ ಭಾಳ ಇಷ್ಟ ಆಗೈತಿ. ಆಮೇಲೆ ಅಲ್ಲಿ ಮನೆಯೊಳಗೆ ಮಾಡಿದ್ನೆಲ್ಲ ನೋಡಿರಿ. ಇದು ಹಾಕಿ ನಾ VM ಕುಂಬಾರ ಅಂತ ಹಾಕಿಬಿಟ್ಟಿನಿ ನೋಡಿರಿ. ವಿಜಯಲಕ್ಷ್ಮಿ ಮಹೇಶ್ ಕುಂಬಾರ ಅನ್ನೋದು ನಾನೇ ಮಾಡಿರುವಂಥ ಡಿಸೈನ್ ಇದು. ಮತ್ತು ಟ್ರಸ್ಟ್ ಮಾಡಿಲ್ಲ, ಇದನ್ನು ನಾನೇ ಮಾಡಿರುವಂಥ ಡಿಸೈನ್, ಓನಾಗಿ ನಾನು ಮಾಡಿರುವಂಥ ಡಿಸೈನ್ ಇದು. ಇದು ಪೇಂಟಿಂಗ್ ರೀ, ಇದೆಲ್ಲ ಪೇಂಟಿಂಗ್ ನೋಡಿ. ಮಮತಾ ಅಂತ ನನ್ನ ಫ್ರೆಂಡ್ ಇದ್ಲು, ಕ್ಲೋಸ್ ಫ್ರೆಂಡ್ ಇದ್ಲು ಮಮತಾ ಅಂತ ಹೇಳಿಬಿಟ್ಟು. ಆಕೆ ನಾವು ಬರೀ ಇಂಥದ್ದು ಮಾಡ್ತಿದ್ದೇವೆ ನೋಡಿರಿ. ಆಮೇಲೆ ಅವ್ರದ್ದು ಶಾಪ್ ಇತ್ತು ರೀ, ಜನರಲ್ ಶಾಪ್ ಇತ್ತು. ಅದಕ್ಕೆ ಆಕೆ ಲಕ್ಷ್ಮಿ ಅಂತಿದ್ಲು ನನಗೆ. ಎಲ್ಲರೂ ಕ್ಲಾಸ್ನೊಳಗೆ ವಿಜ್ಜು ಅಂತಿದ್ರು, ಆಕೆ ಒಬ್ಬಕ್ಕೆ ಮಾತ್ರ ಲಕ್ಷ್ಮಿ ಅಂತಿದ್ರು. ಅವ್ರ ಮನೆಗೆ ಎಲ್ಲರೂ ಲಕ್ಷ್ಮಿ ಅಂತಿದ್ರು ನನಗೆ. ಹಿಂಗಾಗಿ ಲಕ್ಷ್ಮಿ ನಿನ್ಗೆ ಏನಾದರೂ ಒಂದು ಹೇಳ್ಕೊಡ್ತೀನಿ ಬಾ ಅಂತಂತಿದ್ಲು. ಥರ್ಮಾಕೋಲ್ ಬಾಲ್ಸಿಂದ ಇದು ಬೋರ್ಡಿಗೆ ಡಿಸೈನ್ ಮಾಡೋದು, ಗೊಂಬೆ ಡಿಸೈನ್ ಮಾಡೋದು ಆಕೆನೇ ಹೇಳ್ಕೊಟ್ಟಿದ್ದು ನನಗೆ. ಅದು ಎಲ್ಲ ಮನ್ಯಾಗ ಮಾಡಿ ಅವ್ರ ಅಂಗಡಿಗೆ ಕಳಿಸ್ತಿದ್ರು. ಅವ್ರು ಮಾರ್ತಿದ್ರು ಆ ಕಡೆ ಎಲ್ಲ. ಮತ್ತು ಅವ್ರ ಅಣ್ಣ ಇದನ್ನು ಮಾಡಿಬಿಟ್ಟು ಒಂದು ರೀತಿಲಿ ಇದನ್ನೆಲ್ಲ ಕಲಿಯೋದಕ್ಕೆ ಅವರು ಕೂಡ ಸಪೋರ್ಟಿವ್ ಆಗಿ ಅಂತ ಹೇಳ್ತೀನಿ ನೋಡಿರಿ. ಅಲ್ಲಿ ಕ್ಲಾಸಲ್ಲಿ ಕಲ್ತು ಬಂದು ಮತ್ತು ಮಮತಾ ನಾವು ಇಬ್ಬರು ಕೂಡಿ ಡಿಸ್ಕಸ್ ಮಾಡ್ತಿದ್ವಿ ಇದ್ರ ಬಗ್ಗೆ. ಆಮೇಲೆ ಆಕೆ ಕೂಡ ಲಕ್ಷ್ಮಿ ಮಾಡು ನೀನು, ನಾ ಹೇಳ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಆಕೆ ಕೂಡ 1 ಮೀಟ್ರ್ ಬಟ್ಟೆ ತಂದಿದ್ದೆ ಟೇಬಲ್ ಕ್ಲಾತಿಗೆ ಡಿಸೈನ್ ಮಾಡಿದ್ದೇವ್ರಿ. ಈ ಥರ ಐತೆ ನೋಡಿರಿ ಅವಾಗಿಂದೆಲ್ಲ ಕಲ್ತ್ರೆ. ಆಮೇಲೆ ಇದು ನೋಡಿರಿ, ಧ್ಯಾನಕ್ಕೆ ಕುಂತಿರುವಂಥ ಒಂದು ಮೂರ್ತಿ ಆಕಾರ. ಆಮೇಲೆ ಇದ್ರೊಳಗೆ ಏನು ಬರ್ತೈತಿ ಹೇಳ್ರಿ ನೋಡೋಣ. ಇದು ಒಂದು ಡಿಸೈನು ಹೌದು, ಇದ್ರೊಳಗೆ ಒಂದು ಬರ್ದಿರೋದು ಹೌದು. ಧ್ಯಾನಕ್ಕೆ ಕುಂತಿರುವಂಥ ಮೂರ್ತಿನೂ ಆಗೈತಿ. ಆಮೇಲೆ ಇದ್ರೊಳಗೆ ಹ್ಯಾಪಿ ನ್ಯೂ ಇಯರ್ ಅಂತ ಆಗೈತಿ ನೋಡಿರಿ. ಈ ಥರ ಭಾಳ ಅಂದ್ರೆ ಭಾಳ ಇದು ಮಾಡ್ತಿದ್ದೇವೆ ನಾವು. ಒಟ್ಟು ಇಂತಿಂಥದ್ದು ಮಾಡೋದು ಭಾಳ ಮಾಡ್ತಿದ್ದೇವೆ ಆ ಟೈಮಲ್ಲಿ. ಎಲ್ಲ ಕಲ್ತೇನೆ ರೀ. ಕಲ್ತ್ಬಿಟ್ಟು ಇವಾಗ ಏನು ಗೊತ್ತೇ ಇಲ್ಲಿಕ್ಕೀಗ ಅನ್ನೋ ಥರ ಕುಂತ್ಬಿಟ್ಟೇನಿ ರೀ ನಾನು. ಉಪಯೋಗ ಇಲ್ಲ ಸ್ನೇಹಿತರೆ, ಜೀವ ಹಳಾಳಾಗುತ್ತೆ. ಇದನ್ನೆಲ್ಲ ತೆಗೆದು ನೋಡ್ತೀನಲ್ಲ, ಹೆಂಗಿದ್ದೆ ನಾನು, ಹೆಂಗಾದ್ನಲ್ಲ ಅಂತ ಹೇಳಿಬಿಟ್ಟು ನೋಡಿರಿ. ನಾನು ಹಲೋ ಅನ್ನೋದು ಡಿಸೈನ್ ತೆಗೆದಿದ್ದೆ ಅಂತ ಹೇಳಿದ್ನಲ್ಲ, ಇದೇ ನೋಡಿರಿ. ಹಂಗೆ ಅದಕ್ಕೆ ಕಲರ್ ಕೂಡ ಹೆಸರು ಹಂಗೆ ಬರ್ದು ಇಟ್ಕೊಂಡ್ಬಿಟ್ಟಿದ್ದೀನಿ ನೋಡಿರಿ. ಇದು ನೀಲಿ, ಇದು ಹಸಿರು, ಆಮೇಲೆ ಇವೆಲ್ಲ ರೆಡ್ಡು, ಇವೆಲ್ಲ ಕಲರ್ ಸೋದಕ್ಕೆ ಬರ್ದು ಇಟ್ಕೊಂಡ್ಬಿಟ್ಟಿದ್ದೀನಿ ನೋಡಿ ಈ ಥರ. ಆಮೇಲೆ ಇದು ಬೇರೆ ಡಿಸೈನ್ ಬರ್ತಿತ್ತು. ಇದಕ್ಕೆ ಯಾವ ಡಿಸೈನ್ ಅಂತಿದ್ರು ನೋಡಿರಿ. ಅದು ಬಟ್ಟೆ ಒಳಗೆ ಅದೊಂದು ದಾರ ದಪ್ಪ ಬರ್ತಿತ್ತು, ಆ ಡಿಸೈನ್ ಮಾಡುವಂಥದ್ದು ಇದು ಪೇಂಟಿಂಗು ಅಲ್ಲ, ಕಚ್ ವರ್ಕು ಅಲ್ಲ. ಇದಕ್ಕೆ ಒಂದು ಬೇರೆ ದಾರನೇ ಬರ್ತಿತ್ತು ರೀ, ಅದು ಹೇಳಕ್ಕೆ ಬರ್ತಾಯಿಲ್ಲ, ನಾನು ನೆನಪು ಹೋಗಿಬಿಟ್ಟೈತಿ. ಅದರಿಂದ ಆ ದಾರದಿಂದ ಮಾಡುವಂಥ ಡಿಸೈನ್ ಇದು.
ಹಲೋ ಅನ್ನೋದು ನೋಡ್ರಿ ಆ ಸೈಡೆ ಈ ಕಡೆ ಇದೇ ಥರನೇ ಬರಬೇಕು ಡಿಸೈನು, ನಡುವೆ ಏನಾದರೂ ಇದೇ ಇರಬೇಕಲ್ಲಿ. ಹಿಂಗೆ ಶೋಕೇಸು ಅದು ಇರ್ತಾವಲ್ರಿ, ಈ ಕಡೆ ಒಂದು ಹಲೋ ಆ ಕಡೆ ಒಂದು ಹಲೋ. ಇದು HELLO. ಹೆಂಗೆ ಅನ್ನಿಸ್ತು ರೀ? ಭಾಳ ಅದಾವೆ ರೀ, ಭಾಳ ಅದಾವೆ ಡಿಸೈನ್ಗಳು, ಭಾಳ ಅದಾವೆ. ಏನು ಮಾಡ್ತೀರಾ? ಇದು ನೋಡಿರಿ, ಥರ್ಮಾಕೋಲ್ ಬಾಲ್ಸಿಂದು ಮಾಡ್ತಿದ್ದೀವಿ ಡಿಸೈನ್ ಅಂತ ಹೇಳಿದ್ನಲ್ಲ, ಇಲ್ಲೈತೆ ನೋಡಿರಿ, ಬೋರ್ಡ್ ಮೇಲೆ ಮಾಡುವಂಥ ಡಿಸೈನ್ ಇದು ನೋಡಿರಿ. ಥರ್ಮಾಕೋಲ್ ಬಾಲ್ಸಿಂದ ಡಿಸೈನ್, ಬೋರ್ಡ್ ಮೇಲೆ ಡಿಸೈನ್ ಮಾಡುವಂಥದ್ದು. ಇಷ್ಟು ಎಲ್ಲ ಕ್ಲಾತ್, ಬ್ಲ್ಯಾಕ್ ಕಲರ್ ಕ್ಲಾತ್ ತೊಳೆದು, ಕ್ಲಾತ್ಗೆ ಏನೈತಿ ಇದನ್ನು ಸ್ಕೆಚ್ ಮಾಡ್ಕೊಳ್ಳೋದು, ಇಲ್ಲ ಅದು ಏನಂತಾರಲ್ರಿ, ಕಾರ್ಬನ್ ಇಟ್ಬಿಟ್ಟು ಮಾರ್ಕ್ ಮಾಡ್ಕೊಳ್ಳೋದು. ಮಾಡ್ಕೊಂಬಿಟ್ಟು ಇದಕ್ಕೆಲ್ಲ ಇದು ಫೆವಿಕ್ವಿಕ್ ಹಾಕೋದು, ಫೆವಿಕಲ್ ಹಾಕಬೇಕು. ಹಾಕಿಬಿಟ್ಟು ಒಂದು ಅಂಟಿಸ್ಕೊಂತ ಹೋಗಿಬಿಡೋದು. ನಾನು ಕಲೀಲಾರ್ದು ಒಂದು ಇಲ್ರಿ, ಎಲ್ಲನೂ ಕಲ್ತಿದ್ದೀನಿ ನೋಡಿರಿ. ಎಷ್ಟು ಚಂದ ಡಿಸೈನ್ ಆಗೈತೆ ನೋಡಿರಿ, ಗೊಂಬೆ ಡಿಸೈನ್ ಈ ಥರ. ಆಕೆ ಹೇಳಿಕೊಡ್ತಿರ್ಲಿಲ್ಲ ನನಗೆ, ಇದೇನು ನಾನು ದುಡ್ಡು ಕೊಟ್ಟು ಕಲ್ತಿಲ್ಲ. ಮಮತಾ ಅಂತೇಳಿ ನನ್ನ ಫ್ರೆಂಡು, ಮಮತಾಜ್ ಬೇಗಮ್ ಅಂತೇಳ್ಬಿಟ್ಟು ಮುಸ್ಲಿಮ್ಸು, ಆಕೆ ಬಗ್ಗೆ ಒಂದು ವಿಡಿಯೋನೇ ಮಾಡ್ತೀನಿ ಸ್ನೇಹಿತರೆ. ನಾನು ಕ್ಲೋಸ್ ಫ್ರೆಂಡ್ ಆಗಿದ್ಲು ಅವಳು. ಆದರೆ ಈಗಿನ ಥರ ಫ್ರೆಂಡ್ಶಿಪ್ ಇಲ್ಲ ಬಿಡ್ರಿ, ಆ ಥರ ಇದ್ದೇವೆ ನಾವು. ದೊಡ್ಡ ಶ್ರೀಮಂತರು ಸ್ನೇಹಿತರೆ, ನೋಡಿದ್ರೆ ಅವರು ಶ್ರೀಮಂತರು ಅಂದರೂ ಒಂದು ಸ್ವಲ್ಪನೂ ಇದ್ದಿದ್ದಿಲ್ಲ. ಇದು ನೋಡಿರಿ, ಲಕ್ಷ್ಮೀ ಪರ್ದ, ಇದು ಲಕ್ಷ್ಮೀ ಪೇಂಟಿಂಗೇ, ಲಕ್ಷ್ಮೀ ಡಿಸೈನ್ ಮಾಡೋಂಥದ್ದು. ಇದು ನೋಡಿರಿ, ಇದು ವೆಲ್ಕಮ್ ಅನ್ನೋದು ಉಲ್ಟಾ ಆಗೈತಿ. ಇದು ಏನು ಡಿಸೈನ್ ಐತಲ್ಲ, ಕಾರ್ನರಿಗೆ ಪೇಂಟ್ ಮಾಡ್ಕೊಳ್ಳೋಂಥದ್ದು ನೋಡಿರಿ. ಈ ಕಡೆ ಸಾರಿ, ಹಿಂಗೆ ಅಂತ ನೋಡಿರಿ. ಈ ಕಡೆ ಮತ್ತು ಈ ಕಡೆ ಆನೆಗಳು ಸೊಂಡೆ ಎತ್ತಿ ಹೂವು ಹಿಡಿದಿರುವಂಥದ್ದು ಇದು ನೋಡಿರಿ, ಲಕ್ಷ್ಮಿ. ಇದನ್ನು ನಾವು ಗಂಟೆಣಿಕೆನೂ ಹಾಕ್ಕೋಬೋದು, ಪೇಂಟನ್ನು ಮಾಡ್ಕೋಬೋದು. ಇದು ಯಾವ್ದು ಬರ್ತೈತಲ್ರಿ, ಅದು ಯಾವ ಮೇಟಿ ಬಟ್ಟೆ ಮೇಲೆ ಉನ್ನಲ್ಲಿಂದ ಮಾಡ್ತಾರಲ್ರಿ, ಅದನ್ನು ಮಾಡ್ಕೋಬೋದು ನೋಡಿರಿ. ನಾವು ಎಲ್ಲ ಥರ ಮಾಡ್ಕೋಬೋದು ನೋಡಿರಿ. ಲಕ್ಷ್ಮೀ ಡಿಸೈನ್ ನೋಡಿರಿ, ಹತ್ತಿರದಿಂದ ತೋರಿಸ್ತೀನಿ, ದೂರ ಆದ್ರೂ ಕಾಣಂಗಿಲ್ಲ. ನೋಡಿರಿ, ಆ ಕಡೆ ಮತ್ತು ಈ ಕಡೆ ಆನೆಗಳು, ಮತ್ತು ಇದು ಕಾರ್ನರಿಗೆ ಹಾಕುವಂಥ ಡಿಸೈನು. ಆಮೇಲೆ ಇಲ್ಲಿ ಕೆಳಗೆ ಬಂದ್ರೆ ವೆಲ್ಕಮ್ ಅನ್ನಂತ ಬರೆದಿರೋವಂಥದ್ದು ನೋಡಿರಿ. ಇದು ಗಂಟೆಣಿಕೆನೂ ಹಾಕ್ಕೋಬೋದು. ಆಮೇಲೆ ಇದು ಮೇಟಿ ಬಟ್ಟೆ ಮೇಲೆ ಡಿಸೈನ್ ಮಾಡ್ತಾರಲ್ರಿ ಉನಲ್ಲಿಂದ, ಅದನ್ನು ಹಾಕ್ಕೋಬೋದು, ಪೇಂಟಿಂಗ್ನು ಮಾಡ್ಕೋಬೋದು. ಇವೆಲ್ಲ ಕೋನಕ್ಕೆ ಇಟ್ಕೊಂಡೇನ್ರಿ ನಾನು, ಕಲ್ತಿರುವಂಥ ವಿದ್ಯೆ ಇರ್ಬೇಕು ನಮ್ಗೆ ಅಂತ ಹೇಳ್ಬಿಟ್ಟು. ಇದು ಪೇಂಟಿಂಗ್ ಮಾಡೋವಂಥದ್ದು ನೋಡಿರಿ, ಇದು ಪೇಂಟಿಂಗ್ 20 ವರ್ಷದ ನೆನಪು ಸ್ನೇಹಿತರೆ. ನನ್ನ ಮದುವೆಗಿಂತ ಮುಂಚೆ ಕಲ್ತದ್ದು. ಮದುವೆ ಆದಮೇಲೆ ಏನು ಕೇಳ್ತೀರಿ, ಮಾಡಿದೆ ನಾನು ಕೆಲವರಿಗೆ. ಒಬ್ರಿಗೆ ಒಂದು ಸೀರೆ ಮಾಡಿಕೊಟ್ಟೆ, ಸೆರಗು ಬಂದಿದ್ದಿಲ್ಲ ಅಂತ ಸೆರಗು ಡಿಸೈನ್ ಮಾಡಿರಿ ಅಂದರು, ಪೇಂಟಿಂಗ್ ಮಾಡಿಕೊಟ್ಟೆ. ಅಡ್ಡಕ್ಕೆ ದುಡ್ಡಕ್ಕೆ ಸುಮ್ಮಿನ ಮಾಡಿದ್ರೆ ಚಲೋ ಇರ್ತಿತ್ತು ಅದು, ಹಂಗೆ ರೀ ನೋಡಿರಿ. ಇದೊಂಥರ ಡಿಸೈನು, ಆಮೇಲೆ ಇದೊಂಥರ ಡಿಸೈನ್, ಪೇಂಟಿಂಗ್ ಮಾಡ್ಬೋದು. ಇವೆಲ್ಲ ಪೇಂಟಿಂಗ್ ಇವ್ರಿಗೆ. ಆಮೇಲೆ ಪಿಲ್ಲೋ ಕವರಿಗೆ ಪೇಂಟಿಂಗು ಇದು ನೋಡಿ, ಸ್ವೀಟ್ ಡ್ರೀಮ್ಸ್ ಅಂತ ಹೇಳಿಬಿಟ್ಟು ಪಿಲ್ಲೋ ಕವರ್ದು ಪೇಂಟಿಂಗ್, ಇದು ಪೇಂಟಿಂಗ್ ಮಾಡುವಂಥದ್ದು. ಇದು ಎಲ್ಲ ಸಂಸಾರ ಅನ್ನೋ ಒಂದು ಜಂಬಟ್ನೊಳಗೆ ಎಲ್ಲ ಮರೆ ಮಾಚಿಬಿಟ್ಟವ್ರಿ ಇವು. ಆಮೇಲೆ ಗ್ಲಾಸ್ ಪೇಂಟ್ ಅಂತ ಹೇಳಿದ್ನಲ್ಲ, ಗ್ಲಾಸ್ ಪೇಂಟಿಂಗ್ ನೋಡಿ. ಇದು ಕೂಡ ಮಮತಾ ಹೇಳಿಕೊಟ್ಟಿರುವಂಥದ್ದು ನನಗೆ ನೋಡಿ. ಇದು ಕೂಡ ಮಮತಾ ಹೇಳಿಕೊಟ್ಟಿರುವಂಥದ್ದು ನೋಡಿರಿ. ಡಿಸೈನ್ ತೋರಿಸ್ತೀನಿ. ಗ್ಲಾಸ್ ಪೇಂಟ್ ರೀ, ಗ್ಲಾಸ್ ಮೇಲೆ ಪೇಂಟ್ ಮಾಡುವಂಥದ್ದು. ಇದು ಗ್ಲಾಸ್ ಪೇಂಟ್ ನೋಡಿರಿ. ಅವಾಗೆಲ್ಲ ಕಲ್ತದು ಇವಾಗ ಉಪಯೋಗಿಲ್ಲ ಸ್ನೇಹಿತರೆ. ಅದೆಲ್ಲ ನೆನೆಸ್ಕೊಂಡ್ರೆ ಒಂಥರ ಮನಸ್ಸಿಗೆ
ನೋವು ಕೊಡುತ್ತೆ, ಒಂಥರ ಖುಷಿನೂ ಆಗುತ್ತೆ, ಒಂಥರ ನೋವು ಕೊಡುತ್ತೆ. ಇಷ್ಟೆಲ್ಲ ಗೊತ್ತಿತ್ತು, ನಾವು ಸುಮ್ಮನೆ ಕುಂತು ಬಿಟ್ವಲ್ಲಪ್ಪ, ಉಪಯೋಗ ಇಲ್ಲಾರ್ದಂಗೆ ಕುಂತೀವಲ್ಲಪ್ಪ ಅಂತ ಅನ್ಸ್ಬಿಡ್ತಾರೆ ನೋಡ್ರಿ. ಮಳೆ ಬಂದಿರೋ ಟೈಮ್ ಮೊದಲೆಲ್ಲ ಬಾಡಿಗೆ ಮನೆಯಾಗ ಇದ್ವಲ್ಲ ರೀ, ಸಿಕ್ಕಾಪಟ್ಟಿ ಮಳೆ ಹತ್ತಿರ್ತಿತ್ತು, ಎಲ್ಲಂತ ತೆಗೆದಿಡ್ಬೇಕು ರೀ. ಆಮೇಲೆ ನಂದು ಇನ್ನೊಂದು ಸೈನ್ಸ್ದು ಒಂದು ಸರ್ಟಿಫಿಕೇಟ್ ಬಂದಿತ್ತು. ಸರ್ಟಿಫಿಕೇಟ್ ಅಂದ್ರೆ ಪ್ರೈಸ್ ಬಂದಿತ್ತು ರೀ. ಅದು ಫಸ್ಟ್ ಎಷ್ಟು 3rd ರ್ಯಾಂಕ್ ಏನೋ ಬಂದಿತ್ತು ರೀ ನಂದು. ಇಡೀ ಜಿಲ್ಲಾ ಮಟ್ಟಕ್ಕೆ ಬಿಜಾಪುರ ಜಿಲ್ಲೆಗೆ ನಮ್ಮದು 3rd ರ್ಯಾಂಕ್ ಬಂದಿತ್ತು. ಅದು ಲ್ಯಾಮಿನೇಷನ್ ಮಾಡಿಸಿ ಸರ್ ಬಂದಿರುವಂಥ ಸರ್ಟಿಫಿಕೇಟಿಗೆ ಲ್ಯಾಮಿನೇಷನ್ ಮಾಡಿಸಿ ಸರೇ ಇದನ್ನು ಮಾಡಿಕೊಟ್ಟಿದ್ರು. ಆದ್ರೆ ನನ್ನ ಕರ್ಮಕ್ಕೆ ಇದು ಗ್ಲಾಸ್ ಪೇಂಟ್ ಇತ್ತು, ಎಲ್ಲ ಹೋಗೈತೆ ನೋಡ್ರಿ. ಡಿಸೈನ್ ನಡುವಿಂದ ಹೋಗೈತಿ. ಇದು ಗ್ಲಾಸ್ ಪೇಂಟ್, ಇದು ಕೂಡ ಗ್ಲಾಸ್ ಪೇಂಟ್ ಇತ್ತು. ನನ್ನ ಕರ್ಮಕ್ಕೆ ಅದು ಮನೆ ಸೋರೈತಲ್ರಿ. ಮನೆ ಸೋರಿದ್ದಕ್ಕಾಗಿ ಅದು ಪುಟಾಣಿ ವಿಜ್ಞಾನ ಅಂಥೇಳಿ ಬರ್ತಿತ್ತು ರೀ ಅವಾಗ. ಅದ್ರೊಳಗೆ 3rd ರ್ಯಾಂಕ್ ಬಂದಿತ್ತು ನಂದು. ಸರ್ ಭಾಳ ಇಷ್ಟಪಡ್ತಿದ್ರು, ಭಾಳ ಖುಷಿ ಆಕಿತ್ತು ಸರಿಗೆ ಅದನ್ನೆಲ್ಲ ನೋಡಿಬಿಟ್ಟು. ಹೀಗಾಗಿ ಅದು ಬಂದದ್ದು ನಾನು ಅಷ್ಟೇ ಇಟ್ಟಿದ್ದೆ ಸರ್ ಅಂತ. ಇಲ್ಲ ನಮ್ಮ ಅಡ್ರೆಸ್ ಕುಂಬಾರಬಾಯಿ ಅಂತಿದ್ರು. ಇಲ್ಲ ಕುಂಬಾರಬಾಯಿ, ಇದನ್ನು ಲ್ಯಾಮಿನೇಷನ್ ಮಾಡಿಸ್ತೀನಿ ಕೊಡು, ಇದು ಯಾವಾಗಲೂ ನಿಮ್ಮ ನೆನಪಿನಲ್ಲಿ ಇರ್ತೈತಿ ಅಂತ ಹೇಳಿದರು. ಅದನ್ನು ನಾನು ಇನ್ನು ಊರಾಗಿಟ್ರೆ ಅಲ್ಲೇ ಇರ್ತೈತೆ ರೀ. ಅದು ಅವರ ಮಲ್ಯಕ್ಕೆ ಇಟ್ಟರೆ ಅಲ್ಲೇ ಇರ್ತಿತ್ತು. ನಾನಿದ್ರೆ ತೊಗೊಂಡು ಹೋದೆ ಅದನ್ನು. ನಾವಿದ್ದಲ್ಲಿ ತೊಗೊಂಡು ಚಾಮಳಕ್ಕೆ ಬಂದು ಚಾಮಳದಾಗೆಲ್ಲ ಮನೆ ಸೋರಿ ಮಾಡಿ ಅದಕ್ಕೆಲ್ಲ ನೀರು ಉಂಡು ಇದನ್ನು ಮಾಡಿರ್ತೀವಲ್ಲ ರೀ, ಅದು ಲ್ಯಾಮಿನೇಷನ್ ಮಾಡಿಸಿರ್ತೀವಲ್ಲ, ಹಿಂದಿಂದೆಲ್ಲ ನೀರು ಹತ್ತಿ ಹೋಗಿಬಿಡ್ತೀರಿ ಜಲ್ದಿ. ಅದನ್ನು ಇದ್ರಿನ ಅದನ್ನು ತೋರಿಸ್ತಿದ್ದೆ ನಿಮ್ಗೆ. ನನಗೆ ಸೈನ್ಸು ಆಮೇಲೆ ಪೇಂಟಿಂಗ್ ಮಾಡೋದು ಭಾಳ ಇಷ್ಟ ಇರ್ತಿತ್ತು ನನಗೆ. ಪೇಂಟಿಂಗ್ ಮಾಡೋದು, ಸೈನ್ಸ್ ಎಲ್ಲ ಇದ್ರೊಳಗೆ ನೀವು ಸಬ್ಜೆಕ್ಟ್ ಯಾವುದು ತೊಗೊಂತೀರ ಅಂದ್ರೆ ಸೈನ್ಸ್ ಭಾಳ ಇಷ್ಟ ಇರ್ತಿತ್ತು ನನಗೆ. ಯಾಕಂದ್ರೆ ಸೈನ್ಸ್ ಮಾಸ್ಟ್ರು ಕೂಡ ಅಷ್ಟು ಚಂದ ಹೇಳ್ಕೊಡ್ತಿದ್ರು. ಸೈನ್ಸು, ಇಂಗ್ಲೀಷು, ಕನ್ನಡ ಅಂತೂ ಆಡೋ ಭಾಷೆ ಬಿಡ್ರಿ. ಯಾಕಂದ್ರೆ ನಾವು ಮೊದಲು ಓದಿದ್ದು ಇಂಗ್ಲೀಷ್ ಮೀಡಿಯಮ್ದಲ್ಲೇ ಓದಿದ್ದು. ನಾವೆಲ್ಲ ಫಸ್ಟ್ ರೋಣದಲ್ಲೇ ಇದ್ದದ್ದು. ಇದೆಲ್ಲ ನಾನು ಕಲ್ತದ್ದು ರೋಣದಲ್ಲೇ ನೋಡ್ರಿ. ಅಂದ್ರೆ ಗದಗ ಜಿಲ್ಲಾ ರೋಣ ತಾಲೂಕು, ಅದು ಅಲ್ಲೇ ಕಲ್ತದ್ದು ನಾವು ಎಲ್ಲ. ನಮ್ಮ ಎಜುಕೇಷನ್ ಮುಗಿದದ್ದು ಕೂಡ ಅಲ್ಲೇ, ರೋಣದಲ್ಲಿ ಎಜುಕೇಷನ್ ಮುಗಿದದ್ದು. ಇಂಗ್ಲೀಷ್ ಮೀಡಿಯಮ್ಗೆ ಹಾಕಿದ್ರು ಫಸ್ಟ್ನಿಂದ. LKG UKG ಕಲಿತಾ ಬಂದಿದ್ವಿ. ಅವಾಗೇನು ರೀ ಅಪ್ಪ ನಮ್ಗೆ ಬರೀ 2,000 ರೂಪಾಯಿ ರೀ, ಒಂದು ವರ್ಷಕ್ಕೆ ಬರೀ 2,000 ರೂಪಾಯಿ ಕಟ್ತಿದ್ರು ಅವಾಗ. 2,000 ರೂಪಾಯಿನದೇ ದೊಡ್ಡದು ಬಿಡ್ರಿ. ಅದ್ರಾಗ ನಾವು ಇಂಗ್ಲೀಷ್ ಮೀಡಿಯಮ್ಗೆ ಹಾಕಿದ್ರು. ಊರ ಕಡೆ ಈ ಹಳ್ಳಿಗೆ ಬಂದಾಗ ಎಲ್ಲರೂ ಏನಾರ ಕೇಳ್ತಿದ್ರು, ಯವ್ವೇ ಈಕಿ ಇಂಗ್ಲೀಷ್ ಮೀಡಿಯಮ್ದಾಗ ಓದ್ತಿಲ್ಲಂತೇವೆ, ಈಕಿಗೆಲ್ಲ ABCD ಬರ್ತಾವ ಅಂತೀಕೆ ಅಂತ ನನ್ನ ಜೊತೆ ಎಲ್ಲ ಗುಂಪು ಕಲ್ತು ಬಿಡ್ತಿದ್ರು ಮಂದಿ. ಅವಾಗ ನಮ್ಮ ಅಪ್ಪ ಭಾರಿ ಹೆಮ್ಮೆ ಇರ್ತಿತ್ತು, ನನ್ನ ಮಗಳು ಇಂಗ್ಲೀಷ್ ಶಾಲೆಗೆ ಹಾಕಿ ನಾನು ಇಂಗ್ಲೀಷ್ ಮೀಡಿಯಮ್ ಓದ್ತಾಳೆ ಅಂತೇಳಿ ನಮ್ಮ ಅಪ್ಪ ಹೆಮ್ಮೆಯಿಂದ ಹೇಳ್ಕೊತಿದ್ರು. ಅಷ್ಟು ಚುರುಕಿದ್ದೇನೆ ಸ್ನೇಹಿತರೆ, ನಾನು ಅಷ್ಟು ಚುರುಕಿದ್ದೆ. ಬೆಳ್ಳಿ ಪ್ರೈಸ್ ತೊಗೊತಿದ್ದೆ ನಾನು. ಬೆಳ್ಳಿ ಕಪ್ ಎಲ್ಲ ತೊಗೊಂಡಿದ್ದೀನಿ ನಾನು ಆ ಟೈಮಲ್ಲಿ. ನಮ್ಮ ಅಪ್ಪ ಭಾಳ ಖುಷಿ ಇರ್ತಿತ್ತು, ನನ್ನ ಮಗಳು ಇಂಗ್ಲೀಷ್ ಮೀಡಿಯಮ್ಗೆ ಹಾಕಿ ನನ್ನ ಮಗಳು ಇಷ್ಟು ಶಾಣೆಕದ, ನನ್ನ ಮಗಳು ಇಷ್ಟು ಹುಷಾರದ ಅಂತೇಳಿ ನಮ್ಮ ಅಪ್ಪ ಭಾಳ ಖುಷಿ ಪಡ್ತಿದ್ದಾರೆ ಆ ಥರ. ಯಾಕಂದ್ರೆ ನಮ್ಮಪ್ಪ ಅಷ್ಟು ಹೇಳಿಕೊಡ್ತಿದ್ರು ಮನೆಯಲ್ಲಿ. ನಮಗೆ ಹೊಡೆದು ಕಲಿಸ್ತಿದ್ರಿ ನಾವು ಚಿಕ್ಕವರಿದ್ದಾಗ ನಮ್ಮಪ್ಪ. ಅಂದರೆ ನಾವು ಅಷ್ಟು ಹುಷಾರಿದ್ವಿ. ಅಷ್ಟು ಹುಷಾರಿದ್ದಕ್ಕೂ ಇಷ್ಟೆಲ್ಲ ಕಲ್ತು ಏನು ಉಪಯೋಗ ಐತೆ ಹೇಳ್ರಿ? ನಮ್ಮ ವಿದ್ಯೆ ನಾವು ಬಚ್ಚಿಟ್ಕೊಂಡು ಕುಂತೀವಿ. ಇದೇ ಸಿಟಿ ಒಳಗಿದ್ವಿ ಅಂದ್ರೆ ಸ್ನೇಹಿತರೆ ಉಪಯೋಗ ಭಾಳ ಇರ್ತೈತೆ ರೀ ಇದ್ರದ್ದು. ಅಯ್ಯಪ್ಪ ವಿಡಿಯೋ ಭಾಳ ಲೆಂತ್ ಆಗತ್ತೆ ರೀ. ಮಾತು ಕಟ್ಟಿತಾ ಕುಂತ್ರೆ ನಾ ಏನು ಹೇಳ್ರಿ, ಹಿಂದಿಂದ ಎಲ್ಲ ಅಷ್ಟು ನೆನಪಿಗೆ ಬರ್ತಾ. ಇದ್ರ ಹಿಂದಿನ ಕಾರಣ ಹೇಳ್ತೀನಿ ರೀ, ಅದನ್ನು ಕೂಡ. ಇದು ಕಲಿಯೋದಕ್ಕೆ ಹೆಂಗೆ ಇಂಟ್ರೆಸ್ಟ್ ಬಂತು ಅಂತ ಹೇಳಿಬಿಟ್ಟು ನನ್ನ ಮೇನ್ ಕಾರಣ ಅಂದ್ರೆ ಅಪ್ಪ ಅಮ್ಮ ಹೇಳ್ತೇನೆ ರೀ. ಮೇನಾಗಿ ನಾನು ಇಷ್ಟೆಲ್ಲ ಕಲಿಯೋದಕ್ಕೆ ಕಾರಣ ಅಪ್ಪ ಅಮ್ಮ. ಯಾಕಂದ್ರೆ ಬಟ್ಟೆ ಹೊಲಿಯೋದಕ್ಕೆ ಅವ್ರು ಕಲಿಸ್ಕೊಟ್ಟಿದ್ದು. ಅವ್ರದ್ದೇ ಒಂದು ಆಶೀರ್ವಾದ, ಅವ್ರದ್ದೇ ಒಂದು ಇದು ನೋಡಿರಿ. ನನಗೆ ಈ ಸದ್ ನಾನು 4 ದುಡ್ಡು ನನ್ನ ಕೈಗೆ ಇಟ್ಕೊಂಡಿದ್ದೀನಿ ಅಂದ್ರೆ ಅದು ಅಪ್ಪ ಅಮ್ಮನ ಕಾರಣದಿಂದ. ಅವ್ರು ಕಲಿಸ್ಕೊಟ್ರು. ಗಂಡ ಆದವರು ಮಷಿನ್ ತಂದು ಕೊಟ್ಟರು. ಆದ್ರೆ ಕಲ್ತಕ್ಕೆ ಇವೆಲ್ಲ ಮುಗಿಸಿ ಮದುವೆ ಮಾಡಿಕೊಟ್ರಿ. ಮದುವೆ ಮಾಡಿಕೊಟ್ರು. ಹಂಗೆ ಸೀದಾ ಮದುವೆ ಮಾಡಿಕೊಂಡು ಗಂಡ ಮನೆಗೆ ಬಂದೆ. ಮಷಿನ್ ತೊಗೊಳೋದು ಆಗಲಿಲ್ಲ ಅಲ್ಲಿ. ಹೀಗಾಗಿ ಗಂಡ ಮಷಿನ್ ಕೊಡಿಸಿದ, ಅಪ್ಪ ವಿದ್ಯೆ ಕಲಿಸಿದ. ಇವಾಗೆಲ್ಲ ನಡೆಸ್ಕೊಂಡು ಹೊಂಟೀನಿ ರೀ. ಆಮೇಲೆ ಇಷ್ಟೆಲ್ಲ ಪೇಂಟಿಂಗು, ಕಚ್ವರ್ಕು, ಜರ್ದೋಸಿ ಎಲ್ಲ ಕಲಿಬೇಕಂದ್ರೆ ನನ್ನ ಫ್ರೆಂಡ್ಸು, ನಾವು ಮುಸ್ಲಿಮ್ಸ್ ಜನ ಜಾಸ್ತಿ ರೀ ಅಲ್ಲಿ. ಯಾಕಂದ್ರೆ ಈ ಜಾತಿ ಹತ್ತನೇ ಅಂತ ಯಾರು ಅನ್ಕೋಬೇಡ್ರಿ ದಯವಿಟ್ಟು. ನನ್ನ ಫ್ರೆಂಡ್ಸ್ ಜಾಸ್ತಿ ಜನ ಅಂದ್ರೆ 10 ಜನ ಮುಸ್ಲಿಮ್ಸ್ ಇದ್ರು. ಅವರು ಮಮತಾ, ಜುಬೇದಾ, ರೇಷ್ಮಾ, ಸಬೀನಾ, ರುಕ್ಸಾನಾ, ಇವರೆಲ್ಲ 10 ಜನ ಫ್ರೆಂಡ್ಸ್ ಇದ್ದರು. ಆದರೆ ನಾನು ಒಬ್ಬಳು ಅದರಲ್ಲಿ ಕನ್ನಡದವಳಂದ್ರೆ. ಈ ಥರ ಫ್ರೆಂಡ್ಸ್ ಇದ್ವಿ ನಾವು. ಈ ಫ್ರೆಂಡ್ಸ್ನೊಳಗೆ ಅವ್ರು ಎಲ್ಲರೂ ಯಾರ್ದಾರ ಮದುವೆ ಇತ್ತ ನಾನು ಕರ್ಕೊಂಡು ಹೋಗ್ತಿದ್ರು. ಲಕ್ಷ್ಮಿ ಬಾ ಹೋಗೋಣ ಅಂತಿದ್ರು. ಮಮತಾ ಒಬ್ಬಳೇ ನನಗೆ ಲಕ್ಷ್ಮಿ ಅಂತ ಕರಿತಿದ್ದದ್ದು. ಉಳಿದದ್ದು ಎಲ್ಲರೂ ಏನೈತಿ ವಿಜ್ಜು ಅಂತ ಇದ್ರು.
ಅದೇನೋ ಗೊತ್ತಿಲ್ಲ ಆಕಿಗೆ ಫಸ್ಟ್ ಟೈಮ್ ನಾನು ವಿಜಯನೆಲ್ಲ ಲಕ್ಷ್ಮಿ ಅಂತಲೇ ಕರಿತೀವಿ ನಾವು. ಓಕೆ ನಿನ್ಗೆ ಇಷ್ಟ ಆದದ್ದು ಕರಿಯಮ್ಮ, ಲಕ್ಷ್ಮಿ ಆದರೂ ಕರಿ, ವಿಜು ಆದರೂ ಕರಿ, ಅಥವಾ ವಿಜಯಲಕ್ಷ್ಮಿ ಆದರೂ ಕರಿ ಅಂತೇಕೆ ಅಂತಿದ್ದೆ ನಾನು. ಅವರೆಲ್ಲ ಕಚೋರಕ್ಕೂ ಜರ್ದೋಸಿ ಅದೆಲ್ಲ ಮಾಡೋದು ನೋಡಿ ನಾನು ಮಾಡ್ತೀನಿ ಅಂತ ಹ್ಞೂ ಅಂದೆ. ಕ್ಲಾಸಿಗೆ ಹಚ್ಚಿದ್ದೇವ್ರಿ ಅವ್ರ ಜೊತೆನೇ. ಅವ್ರು ಟೈಲರಿಂಗ್ ಕಲೀಲಿಲ್ಲ, ನನ್ನ ಜೊತೆ ಅವರು ಪೇಂಟಿಂಗು ಜರ್ದೋಸಿ ಕಚೋರಕ್ಕೆ ಕಲಿತಿದ್ರು. ನಾನು ಒಂದು ಟೈಮು 2 ತಾಸು ಹೇಳ್ಕೊಡ್ತಿದ್ರಿ ಮಷಿನ್ ವರ್ಕ್, ಅಂದ್ರೆ 2 ತಾಸು ಟೈಲರಿಂಗ್ ಹೇಳ್ತಿದ್ರು. ಉಳಿದು ಇವೆಲ್ಲ ಏನೈತಿ ಒಂದೊಂದು ತಾಸು ಟೈಮ್ ಕೊಡ್ತಿದ್ರಿ ಇದಕ್ಕೆ. ಹೆಂಗೆ ಗೊತ್ತೇನ್ರಿ, ನಾವು 10 ಗಂಟೆಗೆ ಹೋದ್ವಿ ಅಂದ್ರೆ 5 ಗಂಟೆಗೆ ಮನೆಗೆ ಬರ್ತಿದ್ದೆವು. ಹಂಗೆ ಇದೆಲ್ಲ ತೆಗೆದು ಇಡ್ತೀನಿ ರೀ, ಇದನ್ನು ಇಷ್ಟೆಲ್ಲ ಇಡ್ತೀನಿ. ಹಂಗೆ ಎಲ್ಲಿವರೆಗೆ ಇರ್ತಾವೆ ಅಲ್ಲಿವರೆಗೆ ಇಡ್ತೀನಿ ರೀ ಇವನ್ನೆಲ್ಲ ಮಡ್ಚಿ. ಇದ್ರ ಹಿಂದೆ ಭಾಳ ದೊಡ್ಡ ನೆನಪು ಐತ್ರಿ. ನಾನು ಫ್ರೆಂಡ್ಸ್ ಬಗ್ಗೆ ವೀಡಿಯೋ ಮಾಡ್ತೀನಿ. ಫೋಟೋ ಅದ ಒಬ್ಬಳದಷ್ಟೇ ಐತಿ, ಉಳ್ದವ್ರು ಯಾರು ನಾವು ಫೋಟೋನ ತೆಗೆಸ್ಕೊಳ್ಳಿ. ಯಾಕಂದ್ರೆ ಅವಾಗ ಈ ಥರ ಮೊಬೈಲ್ ಇದ್ದು ಅಂದ್ರೆ ಸಿಕ್ಕಾಪಟ್ಟೆ ಫೋಟೋ ತೊಗೊತಿದ್ವಿ ಬಿಡ್ರಿ. ಮೊಬೈಲ್ ಇದ್ದಿದ್ದಿಲ್ಲ ಆವಾಗ, ಮೊಬೈಲೇ ಇದ್ದಿದ್ದಿಲ್ಲ, ಲ್ಯಾಂಡ್ಲೈನ್ ಇದ್ದವು ಸ್ನೇಹಿತರೆ. ಲ್ಯಾಂಡ್ಲೈನ್ ಇದ್ದವು, ಬರೀ ಲ್ಯಾಂಡ್ಲೈನಿಂದನೇ ಮಾತಾಡ್ತಿದ್ವಿ ಹೊರತು ಮೊಬೈಲ್ ಇದ್ದಿದ್ದಿಲ್ಲ. ಫೋಟೋ ಸ್ಟುಡಿಯೋಕ್ಕೆ ಹೋಗಿ ಫೋಟೋ ತೆಗೆಸ್ಕೊಂಬರ್ಬೇಕಾಗಿತ್ತು. ಅಂದರೆ ಕೆಲವರು ಶ್ರೀಮಂತರೂ ಇದ್ದರು, ಕೆಲವರು ಬಡವ್ರೂ ಇದ್ದರು, ಅತಿ ಬಡವ್ರೂ ಕೆಲವ್ರು ಇದ್ದರು. ಅಂಥದ್ರೊಳಗೆ ಫೋಟೋ ಸ್ಟುಡಿಯೋಕ್ಕೆ ಹೋಗಿ ಫೋಟೋ ತೆಗೆಸ್ಕೊಳ್ಳೋದು ಹಾಕಿದ್ದಿಲ್ಲ. ಹೀಗಾಗಿ ಮಮತಾಜ್ ಬೇಗಮ್ ಅಂತ ಹೇಳ್ತಲ್ಲ ಆಕಿ, ನಾವು ಭಾಳ ಆ್ಯಕ್ಟಿವ್ ಆಕಿ. ನಾನು ಒಂದು ರೀತಿಲಿ ಇಷ್ಟೊಂದು ಮಾತಾಡೋದಕ್ಕೆ ಅದಕ್ಕೆ ಆಕಿನೇ ಕಾರಣ. ನಾನು ಯಾವಾಗಲೂ ಸೈಲೆಂಟಾಗಿರ್ತಿದ್ದೆ. ಆಕೆ ಏನೇ ಅಷ್ಟೆಲ್ಲ ಅವರು ಫ್ರೆಂಡ್ಸ್ಗಳನ್ನ ಅವ್ರನ್ನೆಲ್ಲರನ್ನೂ ಪರಿಚಯ ಮಾಡಿಸ್ಕೊಡ್ತಿದ್ಲು. ಅದು ಇಂಗ್ಲೀಷ್ ಮಾತಾಡ್ತಿದ್ಲು ಆಕೆ, ಫುಲ್ ಇಂಗ್ಲೀಷ್ ಒಳಗೆ ಮಾತಾಡೋಳು. ಆಕೆ ಒಂಥರ ಹೆಂಗಂದ್ರೆ ಸಿನಿಮಾ ಹೀರೋಯಿನ್ ಇದ್ದಂಗೆ. ಆಕೆ ಬಗ್ಗೆನೂ ವೀಡಿಯೋ ಮಾಡ್ತೀನಿ ತಡ್ರಿ, ವೀಡಿಯೋ ಮಾಡಿ ಹಾಕ್ತೀನಿ ನನ್ನ ಫ್ರೆಂಡ್ ಬಗ್ಗೆ. ಇವಾಗ ಆಕೆ ನಾನು ಮದುವೆ ಆದ ಬಳಿಕ 2 ವರ್ಷದವರೆಗೂ ಕಾಂಟ್ಯಾಕ್ಟ್ನೊಳಗಿದ್ವಿ. ಆಮೇಲೆ ಲ್ಯಾಂಡ್ಲೈನ್ ನಂಬರು ಚೇಂಜ್ ಆದವು ಸ್ನೇಹಿತರೆ. ಲ್ಯಾಂಡ್ಲೈನ್ ನಂಬರ್ ಚೇಂಜ್ ಆದವು, ಕೈಯಾಗೆಲ್ಲ ಫೋನ್ಗಳು ಬಂದವು. ಹೀಗಾಗಿ ಅವರಿಗೆ ನನಗೆ ಕಾಂಟ್ಯಾಕ್ಟ್ ತಪ್ಪಿಡ್ತು. ಆಮೇಲೆ ಹೇಳ್ಬೇಕಂದ್ರೆ ಅಪ್ಪಂದು ಡ್ಯೂಟಿ ರೋಣದಿಂದ ಗಜೇಂದ್ರಗಡಕ್ಕೆ ಟ್ರಾನ್ಸ್ಫರ್ ಆಯ್ತು ರೀ. ಅದು ರೋಣ ಬಿಟ್ಟು ಬಂದಮೇಲೆ ಅವರಿಗೆ ನಮಗೂ ಸಂಪರ್ಕ ತಪ್ಪಿಬಿಡ್ತು ಫ್ರೆಂಡ್ಶಿಪ್ನಲ್ಲಿ. ಹಿಂಗಾಗಿ ನೋಡಿರಿ, ನಾನಂತೂ ಯಾವಾಗಲೂ ನೆನೆಸ್ಕೊತಿರ್ತೀನಿ. ಯಾಕಂದ್ರೆ ನನ್ನ ಫೋಟೋ ಆಕೆ ಹತ್ರದ, ಆಕೆ ಫೋಟೋ ನನ್ನ ಹತ್ರದ. ಫೋಟೋ ಸ್ಟುಡಿಯೋದೊಳಗೆ ಹೋಗಿಬಿಟ್ಟು ಫೋಟೋ ತೆಗೆಸ್ಕೊಂಬಂದಿದ್ದೆವು. ಇದು ನಿನ್ನ ಹತ್ರ ಒಂದಿರಲಿ, ನನ್ನ ಹತ್ರ ಒಂದಿರಲಿ, ಇದು ಯಾವಾಗಲೂ ಜೊತೆಗಿರಲಿ ಅಂತ ಆಕೆ ಅಂದ್ಕೊಂಡಿದ್ದೀವಿ ಇಬ್ಬರು ಕೂಡ. ಹಂಗೆ ನನ್ನ ಹತ್ರನೂ ಒಂದೈತಿ, ಆಕೆ ಹತ್ರನೂ ಒಂದೈತಿ. ಇದ್ರ ಬಗ್ಗೆ ನಾನು ನಿಮ್ಗೆ ನೆಕ್ಸ್ಟ್ ವೀಡಿಯೋ ಮಾಡಿ ಹಾಕ್ತೀನಿ. ಓಕೆ ಸ್ನೇಹಿತರೆ, ಇದು ಭಾಗ 2 ಮಾಡಿ ಹಾಕ್ತೀನಿ, 1 ಮಾಡಿ ಹಾಕ್ತೀನಿ, ಒಂದೇ ವಿಡಿಯೋದಲ್ಲಿ ಹಾಕ್ತೀನಿ ಅಥವಾ 2 ವೀಡಿಯೋ ಮಾಡಿ ಹಾಕ್ತೀನಿ ಗೊತ್ತಿಲ್ಲ. ಯಾಕಂದ್ರೆ ತುಂಬ ದೊಡ್ಡ ವಿಡಿಯೋ ಆಯಿತು. ಓಕೆ, ಇಷ್ಟಿತ್ತು ನೋಡಿರಿ ನನ್ನ ಕಲಿಕೆ, ನನ್ನ ವಿದ್ಯೆ ಈ ಥರ ಇತ್ತು. ಇದಿಷ್ಟು ನನ್ನ ಸಂಪತ್ತು ನೋಡಿರಿ. ಆದರೆ ಉಪಯೋಗ ಇಲ್ಲದ ಸಂಪತ್ತು, ಈ ಸದ್ಯದ ಪೂರ್ತಿಯಾಗಿ ಉಪಯೋಗನೇ ಇಲ್ಲದಂಥ ಸಂಪತ್ತು ನೋಡಿರಿ. ಓಕೆ ಸ್ನೇಹಿತರೆ, ನೋಡಿದ್ರಲ್ರಿ ಇಷ್ಟೆಲ್ಲ ತೋರಿಸಿದ್ದು. ನನಗಂತೂ ಸಿಕ್ಕಾಪಟ್ಟೆ ಮತ್ತೆ ಹೊಳ್ಳಿ 20 ವರ್ಷ ಬ್ಯಾಕ್ ಹೋಗಿ ಬಂದಂಗೆ ಆಯ್ತು. ನನಗಷ್ಟೆಲ್ಲ ನೆನಪಾಯ್ತು. ಅವಾಗಿಂದೆಲ್ಲ ನಾನು ಎಷ್ಟು ಫುಲ್ ಆ್ಯಕ್ಟಿವ್ ಇದ್ದೀವಿ ಸ್ನೇಹಿತರೆ, ಫುಲ್ ಆ್ಯಕ್ಟಿವ್ ಇದ್ದೀವಿ. ನಾವೆಲ್ಲ ಫ್ರೆಂಡ್ಸ್ ಸೇರಿ ಸಿನಿಮಾ ಟಾಕೀಸ್ಗೆ ಹೋಗ್ತಿದ್ವಿ, IBಗೆ ಹೋಗ್ತಿದ್ವಿ. ಅಲ್ಲೆಲ್ಲ ಸಿಟಿ ದೊಡ್ಡದು ಊರು ರೀ ಅದು, ರೋಣ ಅಂತಂದ್ರೆ ದೊಡ್ಡ ಊರು. ಅಲ್ಲೆಲ್ಲ ಯಾರು ಈ ವಿಡಿಯೋ ಯಾರು ಅಲ್ಲೆಲ್ಲ ಇದ್ದವರು ಅಥವಾ ಆ ಸೈಡ್ ಗೊತ್ತಿದ್ದವ್ರು ಇದ್ದರೆ ನನಗೆ ಕಮೆಂಟ್ ಹಾಕಿ. ನಮ್ಮ ಸಂಜೆಗಂತೂ ಗೊತ್ತು. ಯಾಕಂದರೆ ಗಡದ ಹತ್ರನೇ ಅಲ್ಲಿ ಗೊನ್ನಗರ ಅಂತ ಬರುತ್ತೆ, ಅವನಿಗೆಲ್ಲ ಗೊತ್ತದು ಅವ್ರ ಊರು ಅದೇ. ನಾವು ಕೂಡ ಹುಟ್ಟಿ ಬೆಳೆದಿದ್ದು ಅಲ್ಲೇ, ಹುಟ್ಟಿದ್ದು ಹಳ್ಳಿ ಊರಲ್ಲಿ, ಅಪ್ಪನ ಊರಲ್ಲಿ. ಆದ್ರೂ ನಾವು ಓದಿದ್ದು ಬರೆದಿದ್ದು ಬೆಳೆದಿದ್ದು ಎಲ್ಲ ರೋಣದಲ್ಲೇ. ರೋಣ ಗಜೇಂದ್ರಗಡ ನನಗೆ ಇವಾಗಲೂ ಹೇಳ್ತೀನಿ ರೀ, ಭಾಳ ಅಟ್ಯಾಚ್ಮೆಂಟು ರೋಣ ಅನ್ನೋದಕ್ಕಿಂತ ಗಜೇಂದ್ರಗಡ. ರೋಣ ಗಜೇಂದ್ರಗಡ ಅಂದ್ರೆ ನನಗೆ ಅಷ್ಟು ಫ್ರೆಂಡ್ಸು, ಸರು, ಶಾಲೆ ಕಲ್ತದ್ದು ಎಲ್ಲ ಅಷ್ಟು ನೆನಪಿಗೆ ಬರ್ತಾವ್ರಿ. ಯಾಕಂದ್ರೆ ಫುಲ್ ಎಂಜಾಯ್ಮೆಂಟ್ ಇತ್ತಂತ ಅಲ್ಲಿ. ಈಗ ಹಳ್ಳಿ ಕಡೆ ಏನು ರೀ, ಭಯ ಪಡೋದು ಜಾಸ್ತಿ, ಭಯದಲ್ಲೇ ಬದುಕಬೇಕಾಗುತ್ತೆ. ನಮ್ಮ ಥರ ಧೈರ್ಯದಿಂದ ಇದರಿಂದ ಬಾಳೆ ಮಾಡೋಕ್ಕೆ ಆಗಲ್ಲ ಬಿಡ್ರಿ. ಒಂಥರ ಹಳ್ಳಿ ಒಳಗೆ ಒಂಥರ ಮುಜುಗರದ ಜೀವನ ಅನಿಸುತ್ತೆ. ನಾವು ಆ ಥರ ಬೆಳೆದದ್ದು ನೋಡ್ಬೇಕಾದ್ರೆ ನಾವು ಇನ್ನೂ ಅಲ್ಲೇ ಎಜುಕೇಷನ್ ಮುಂದುವರ್ಸಿದ್ವಿ ಅಂತಂದ್ರೆ ನಾವು ಒಂದೊಂದು ಮೆಟ್ಟಿಗೆ ಹತ್ತಿದ್ದೆವು, ಅಂದ್ರೆ ಏನಾದರೂ ಒಂದು ಉದ್ಯೋಗ ಮಾಡ್ತಿದ್ದೆವು. ಆದ್ರೆ ಬ್ಯಾಕು ಹಳ್ಳಿಗೆ ಬಂದ್ವಿ ರೀ. ಅಂದ್ರೆ ಅಪ್ಪನ ಊರಿಗೆ ಬಂದ್ವಿ, ಇಲ್ಲಿ ಸಿಂದಗಿ ಹತ್ರ ಸುಂಗಟಾಣ ಅಂತ ಹೇಳಿಬಿಟ್ಟು ತವ್ರ ಮನೆ ಊರು ನಂದು. ಅಲ್ಲಿ ಬಂದ್ವಲ್ಲ, ಅಲ್ಲಿ ಬಂದು ಕುಗ್ಗಿಬಿಟ್ಟಿವಿ ನಾವು. ಎಲ್ಲ ಜನಗಳದು ಅವ್ರು ಹಂಗೆ ಮಾಡಿದ್ರು ಬೈತಾರೆ, ಇವ್ರು ಹಿಂಗೆ ಮಾಡಿದ್ರು ಬೈತಾರೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳಕ್ಕೆ ಶುರು ಮಾಡಿದರು. ಹೀಗಾಗಿ ಭಯ ಹುಟ್ಟಿಸಿ ಒಂಥರ ಕುಗ್ಗಿಬಿಟ್ಟಿವಿ ನಾವಲ್ಲಿ. ಆ ಧೈರ್ಯ, ಆ ಶಾಣೆತನ ಎಲ್ಲನೂ ಹೋಗಿಬಿಡ್ತು ನಮಗಲ್ಲಿ. ಹಾಗಾಗಿ ಓಕೆ ಸ್ನೇಹಿತರೆ, ನನ್ನ ಫ್ರೆಂಡ್ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಆಕೆ ಫೋಟೋ ಕೂಡ ಹಾಕ್ತೀನಿ, ನೆಕ್ಸ್ಟ್ ವಿಡಿಯೋದಾಗ ಹಾಕ್ತೀನಿ. ಯಾಕಂದ್ರೆ ವಿಡಿಯೋ ಭಾಳ ಅಂದ್ರೆ ಭಾಳ ಲೆಂತ್ ಆಯಿತು. ಓಕೆ, ನನ್ನ ಸಂಪತ್ತು ಇಷ್ಟಿತ್ತು ನೋಡ್ರಿ, ಇದನ್ನು ನಿಮ್ಗೆ ತೋರಿಸ್ಬೇಕಾಗಿತ್ತು.
ಓಕೆ ಸ್ನೇಹಿತರೆ, ಒಂಥರ ಖುಷಿ ಆಗತೈತಿ, ಒಂಥರ ಬೇಜಾರನೂ ಆಗತೈತಿ. ಮಮತಾಜ್ ಬೇಗಮ್, ರೇಷ್ಮಾ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು ನನಗೆ. ಅಲ್ಲೇ ಅಕ್ಕಪಕ್ಕದಲ್ಲೇ ಇದ್ದೇವೆ ನಾವು. ಅಕ್ಕಪಕ್ಕದಲ್ಲಿ ಅಂದರೆ ಅವರು 7ನೇ ಕ್ಲಾಸ್ ಆಗ್ತಿತ್ತು, ನಮ್ದು 8ನೇ ಕ್ಲಾಸ್ ಆಗ್ತಿತ್ತು. ನಡುವೆ ಒಂದು ದೊಡ್ಡ ರೋಡ್ ಬಂದಿತ್ತು. ನಮ್ಮ ಮನೆಯೊಳಗೆ ಹಾಲ್ನೊಳಗೆ ನಿಂತ್ಕೊಂಡ್ರೆ ಅವ್ರ ಮನೆಯ ಹಾಲ್ನಂದು ಟಿ ವಿ ಕಾಣ್ತಿತ್ತು, ಅವರು ಹಾಲ್ನಲ್ಲಿ ನಿಂತ್ಕೊಂಡ್ರೆ ನಮ್ಮ ಮನೆ ಒಳಗಿಂದು ಎಲ್ಲ ಕಾಣ್ತಿತ್ತು. ಹಂಗೆ ಇತ್ತು ರೀ, ಎದುರ ಬದ್ರ ಮನೆಗಳು ಹಾಗಿದ್ವು ನಾವು. ನಮ್ದು ಏನರ ಫೋನ್ ಬಂದ್ರೆ ಒದರ್ತಿದ್ಲು ಅಲ್ಲೇ, ಲಕ್ಷ್ಮೀ ಫೋನ್ ಐದಕ್ಕೋ ಆವ್ ಅಂತೇಕೆ ಓದತಿದ್ಲು. ಅಂದ್ರೆ ಯಾಕಂದ್ರೆ ಹಿಂಗೆ ಹಿಂದಿ ಒಳಗೇ ಅವ್ರಿಗೆ, ಯಾಕಂದ್ರೆ ಮುಸ್ಲಿಮ್ಸ್ ಎಲ್ಲ ಹಿಂದಿ ಒಳಗೆ ಮಾತಾಡ್ತಾರೆ. ನನಗೂ ಕೂಡ ಹಿಂದಿ ಮಾತಾಡೋದು ಕಲಿಸಿದ್ದು ಕೂಡ ಅವರೇ ಅಂತ ಹೇಳ್ಬೋದು. ಅಂದ್ರೆ ನಾವು ಮಾತಾಡ್ತಾ ಇದ್ರೆ ಮಾತುಗಳು ನೆನಪಿರ್ತಾವೆ ರೀ. ನಾವು ಮಾತಾಡದೇ ಇದ್ರೆ ಅವು ಮಾತೇ ಮರ್ತು ಹೋಗಿಬಿಟ್ಟಿರ್ತಾವೆ. ಹಂಗೆ ಒಂಥರ ಏನು ಗೊತ್ತಾ ಸ್ನೇಹಿತರೆ, ನನಗೆ ಮನ್ಯಾಗ ಹೆಂಗೆ ಫ್ಯಾಮ್ಲಿ ಅಪ್ಪ ಅಮ್ಮ ನಮ್ಮ ಕುಟುಂಬ ಅಂತಿತ್ತು, ಅವ್ರ ಮನೆಯೊಳಗೂ ಕೂಡ ಅವ್ರ ಅಣ್ಣ ಅಪ್ಪ ಅವ್ರ ಜೊತೆ ನಾನು ಕೂಡ ಹಾಗೆ ಇದ್ದೆ. ನಾನು ಅಣ್ಣ ಇಬ್ಬರು ಅಣ್ಣಂದಿರು, ಒಬ್ಬಾಕೆ ಅಕ್ಕ, ಅಪ್ಪ ಅಮ್ಮ ಇದ್ರಕ್ಕಿಗೆ ಅವ್ರ ಜೊತೆ ನಾನು ಕೂಡ ಮಗಳಾಗಿದ್ದೆ ಅವರಿಗೆ. ಆ ಥರ ಕ್ಲೋಸ್ ಆಗಿದ್ವಿ, ಅಷ್ಟೊಂದು ಇದ್ವಿ. ಹೇಳ್ತೀನಿ ಈ ವಿಡಿಯೋ, ಈ ಎಕ್ಸೈಟ್ಮೆಂಟ್ನಿಂದ ಹೇಳ್ತೀನಿ ಈ ವಿಡಿಯೋ ಏನಪ್ಪ ಅಂತಂದ್ರೆ, ನನ್ನ ಫ್ರೆಂಡು ಆ ಥರ ಫ್ರೆಂಡ್ಶಿಪ್ ಇವಾಗಿಲ್ಲ ಬಿಡ್ರಿ. ಇವಾಗ ಏನಿದ್ರು ಬರೀ ಹೊಟ್ಟೆ ಉರಿ, ಸ್ವಲ್ಪ ಇದಿದ್ರೆ ಬರೀ ಹೊಟ್ಟೆ ಉರ್ಕೊಳ್ಳೋಂಥ ಫ್ರೆಂಡ್ಶಿಪ್ ಈಗ. ಹೋಗಲಿ ಬಿಡ್ರಿ, ಇವಾಗಿನ ನಾನು ಮಾತಾಡಲ್ಲ, ಆವಾಗಿನ ಮಾತ್ರ ನಾನು ಭಾಳ ಮಿಸ್ ಮಾಡ್ಕೊತೀನಿ. ಅವಾಗವಾಗ ನೆನಪು ಮಾಡ್ಕೊತಿರ್ತೀನಿ. ಮಮತಾ ಕೂಡ ಅವಾಗ ನೆನಪು, ನಮ್ಮ ಲಕ್ಷ್ಮಿ ಈ ಥರ ಇದ್ಲು ಅಂತೇಳಿ ನೆನಪು ಮಾಡ್ಕೊತಾಳೋ ಇಲ್ಲ ಗೊತ್ತಿಲ್ಲ, ಮಾಡ್ಕೊತಿರಬಹುದು. ಓಕೆ, ನೆಕ್ಸ್ಟ್ ವಿಡಿಯೋ ಅದನ್ನು ಮಾಡಿ ಹಾಕ್ತೇನೆ ರೀ. ಓಕೆ ಸ್ನೇಹಿತರೆ, ತುಂಬ ಲೆಂತ್ ಆಯಿತು ವಿಡಿಯೋ. ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.